सत्यज्ञानसुखस्वरूपममलं क्षीराब्धिमध्यस्थलं योगारूढमतिप्रसन्नवदनं भूषा सहस्रोज्ज्वलं त्रक्षं चक्रपिनाकसाभयवरान् बिभ्राणमर्कच्चविं चक्रीभूतपणीन्द्रमिन्दुधवलं लक्ष्मीनृसिंहं भजे लक्ष्मीनृसिंहं भजे। रामाय रामभद्राय रामचन्द्राय वेदसे रघुनाथाय नाथाय सीतायाः पतये नमः। ಎಲ್ಲರಿಗೂ ಇಂದಿನ ವಿಶೇಷ ಒಂದು ಪಾವನ ಸಂದರ್ಭ ರಾಮನವಮಿಯ ಶುಭಾಶಯಗಳು. ಕಳೆದ 4 ದಿನಗಳಿಂದ ರಾಮಾಯಣದ ಕೆಲವು ಪಾತ್ರಗಳನ್ನ ನಾವು ಕೇಳ್ತಾ ಬಂದಿದ್ದೀವಿ. ಆ ಎಲ್ಲಾ ಪಾತ್ರಗಳ ಮಧ್ಯೆ ಸೀತೆ ಹಾದು ಹೋಗಿದ್ದಾಳೆ. ಅದಲ್ದೇನೆ ಸಮಾಜಕ್ಕೆ ಸೀತೆ ಏನು ಅಂತ ಕೂಡ ಗೊತ್ತಿದೆ. ಸೀತೆಯ ಒಂದು ವಿಶ್ಲೇಷಣೆಯನ್ನ ಸಮಾಜ ಕೂಡ ಮಾಡಿದೆ. ಸೀತೆ ಸ್ವಯಂವರ ಆಯ್ತು, ಅವಳನ್ನ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದ ರಾಮ. ಅಲ್ಲಿಂದ ಅವಳು ಕಾಡಿಗೆ ಹೋದ್ಲು, ಅಲ್ಲಿ ವನವಾಸದ ಕಷ್ಟದ ಜೀವನವನ್ನ ಬದುಕಿದ್ಲು. ಆಮೇಲೆ ಲಂಕೆಯಲ್ಲಿ ಅವಳ ಒಂದು ಸಂವತ್ಸರದ ಬದುಕು, ಅಲ್ಲಿಂದ ಅವಳ ಅಗ್ನಿ ಪ್ರವೇಶ, ಹೀಗೆ ಸೀತೆಯ ಜೀವನದುದ್ದಕ್ಕೂ ಬರೀ ಕಷ್ಟಗಳನ್ನೇ ಕಂಡ್ಲು. ಸೀತೆಯಂತಹ ದುಃಖ ತಪ್ತ ಬದುಕು ಇನ್ಯಾರದ್ದೂ ಇಲ್ಲ. ಸೀತೆ ಅಂತಂದ್ರೆ ಅಬಲೆ, ಅಳ್ತಾ ಕೂತಂತಹ ಹೆಣ್ಣು ಮಗಳು, 14 ವರ್ಷ ವನವಾಸವನ್ನ ಅನುಭವಿಸಿದ್ಲು ಅಂತ ಸೀತೆಯ ಬಗ್ಗೆ ಒಂದು ರೀತಿಯಾದಂತಹ ಒಂದು ವಿಶ್ಲೇಷಣೆ ಸಮಾಜನೇ ಮಾಡ್ಕೊಂಡಿದೆ. ಸೀತೆ ಅಂದ್ರೆ ಏನು ಅಂತ ಸ್ವಲ್ಪ ಮಟ್ಟಿಗೆ ಸಮಾಜ ತಿಳ್ಕೊಂಡಿದೆ ಅಂತ. ಹಾಗೆ ನಿನ್ನೆಯ ತನಕ ಒಂದಷ್ಟು ವಿಷಯಗಳು ಎಲ್ಲಾ ಪಾತ್ರಗಳಲ್ಲೂ ಸೀತೆ ಬಂದು ಹೋಗಿದ್ದಾಳೆ. ಆದ್ರೂ ಕೂಡ ಇವತ್ತು ಮತ್ತೆ 1 ಗಂಟೆಯ ಅವಧಿ ಯಾಕೆ ಸೀತೆಯ ಬಗ್ಗೆ ಇಡ್ಬೇಕಾಗ್ ಬಂತು ಅಂತ ಒಂದು ಪ್ರಶ್ನೆ ನಮ್ಗೆ ಮೂಡ್ಬಹುದು. ನಮ್ಗೆ ಗೊತ್ತಿತ್ತು ಸೀತೆ ಕತೆ, ಅದು ಅಲ್ಲದೆ 4 ದಿನದಲ್ಲೂ ತಿಳ್ಕೊಂಡಿದೀವಿ. ಆದ್ರೂ ಯಾಕೆ ಮತ್ತೆ ಸೀತೆಯನ್ನ ಹೇಳ್ತಾ ಇದ್ದಾರೆ ಇವತ್ತು ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಸಮಾಜ ಒಂದು ರೀತಿಯಾದಂತಹ ಕಲ್ಪನೆ ಸೀತೆ ಬಗ್ಗೆ ಇಟ್ಕೊಂಡಿದೆ. ಅವಳು ಶೋಷಿತೆ, ಅವಳು ಪರಿತ್ಯಕ್ತೆ, ಅಬಲೆ, ಅವಳ ಕೈಯಲ್ಲಿ ಆಗದೆ ಹೆದರ್ಕೊಂಡು ಕೂತಂತವಳು, ಅಳ್ತಾ ಕೂತಂತವಳು, ಅಶೋಕವನದಲ್ಲಿ ರೋಧಿಸ್ತಾ ಕೂತ್ಕೊಂಡಿದ್ದಂತವಳು ಅಂತೆಲ್ಲ ಕೂಡ ಒಂದು ಇದೆ ಅವಳ ಬಗ್ಗೆ ಅಂತ. ಈ ತರದ ಒಂದು ಕಲ್ಪನೆ ಒಂದು ಕಡೆ ಆದ್ರೆ, ಇನ್ನೊಂದು ಘಟನೆಯನ್ನ ಹೇಳಿ ನಾನು ಯಾಕೆ ಇವತ್ತು ಈ ಅವಧಿಯನ್ನ ಇಟ್ಕೊಂಡಿದೆ ಅನ್ನೋದನ್ನ ಮುಂದುವರಿಸೋಣ ಅಂತ ಹೇಳಿ. ಒಂದ್ಸಲ ಮಹಾರಾಷ್ಟ್ರದ ವಾರ್ಧಾ ಅಂತಕ್ಕಂತಹ ಒಂದು ಪುಟ್ಟ ಊರು, ಅಲ್ಲಿ ಮಹಾತ್ಮ ಗಾಂಧಿ ಅವರು ಬಂದಿರ್ತಾರೆ. ಒಂದು ಸಭೆ ಇರುತ್ತೆ, ಮಹಾತ್ಮ ಗಾಂಧಿ ಅವರು ಬಂದಿರ್ತಾರೆ. ಹಾಗೆ ಬಂದಂತಹ ಗಾಂಧೀಜಿ ಅವರಿಗೆ ಆ ಸಭೆಯಲ್ಲಿ ಇದ್ದಂತಹ ಒಬ್ಬ ಹೆಣ್ಣು ಮಗಳು ಕೇಳ್ತಾಳೆ, ಗಾಂಧೀಜಿ ಅವರೇ, ಸಮಾಜದಲ್ಲಿ ರಾಮನ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ಪ್ರಶ್ನೆ ಕೇಳ್ತಾಳೆ. ಅದಕ್ಕೆ ಗಾಂಧೀಜಿ ಅವರು ಹೇಳ್ತಾರೆ, ಪ್ರತಿ ಮನೆಯ ಹೆಣ್ಣು ಮಗಳು ಸೀತಾ ಮಾತೆ ಆದ್ರೆ ರಾಮನ ನಿರ್ಮಾಣ ತಂತಾನೇ ಆಗ್ ಹೋಗುತ್ತೆ, ಅದಕ್ಕೆ ಸಪ್ರೇಟ್ ಆಗಿ ಪ್ರಯತ್ನ ಮಾಡ್ಬೇಕು ಅಂತ ಇಲ್ಲ ಅಂತ ಹೇಳ್ತಾರೆ. ಪ್ರತಿ ಮನೆಯಲ್ಲ ಹೆಣ್ಣು ಮಗುನು ಸೀತೆ ಆಗ್ಬೇಕು ಅಂತಂದ್ರೆ ಏನು ಹಾಗಾದ್ರೆ? ಇಲ್ಲಿ ನಾವು ಕೇಳ್ತಾ ಬಂದಿರುವಂತದ್ದು ಏನು ಅಂತಂದ್ರೆ, ಅವಳು ತುಂಬಾ ಕಷ್ಟಪಟ್ಲು, ಜೀವನದುದ್ದಕ್ಕೂ ಅವಳು ಕಷ್ಟಪಟ್ಲು ಅಂತೆಲ್ಲ ನಾವು ಕೇಳಿದೀವಿ. ಹಾಗೆ ನಾವು ಆಗ್ಬೇಕಾ? ಈ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ನಾವು ಇವತ್ತಿನ ಸೀತಾಯಣವನ್ನ ನೋಡ್ತಾ ಹೋಗೋಣ. ನಮ್ಗೆಲ್ಲರಿಗೂ ಆಗ್ಲೇ ಗೊತ್ತಿದೆ ಸೀತೆ ಯಾರು, ಎಲ್ಲಿ ಹುಟ್ಟಿದ್ಲು ಅಂತ ಹೇಳಿ. ಆದ್ರೂ ಕೂಡ ಒಂದಷ್ಟು ಅವಳ ಬಗ್ಗೆ ಹಿನ್ನೆಲೆಯನ್ನ ತಿಳಿಸ್ತಾ ಮುಂದೆ ಹೋಗೋಣ. ಸೀತೆ ಅಂತಂದ್ರೆ ನಮಗ್ ಗೊತ್ತಿದೆ, ಅವಳು ಜನಕನ ಮಗಳು ಅಂತ ಹೇಳಿ. ಜನಕ ಅಂದ ತಕ್ಷಣ ಅವನೇ ಜನಕ ಅಲ್ಲ, ಜನಕ ಅಂತಕ್ಕಂಥದ್ದು ಅವನ ಕುಟುಂಬದ ಹೆಸರು ಅಂತ ಹೇಳಿ. ಅವನ ಹಿಂದಿನ ಪೂರ್ವಜರಿಂದ ಆ ಜನಕ ಅಂತಕ್ಕಂಥದ್ದು ಸರ್ನೇಮ್ ಆಗಿ ಇಟ್ಕೊಂಡು ಬಂದಿರ್ತಾರೆ ಅಂತ ಹೇಳಿ. ಸೊ ಈ ಜನಕನ ಒಂದು ಪರಿವಾರ ಯಾವಾಗ ಶುರು ಆಯ್ತು ಅಂತ ನಾವು ನೋಡ್ತು ಅಂತಂದ್ರೆ, ನಿಮಿ ಚಕ್ರವರ್ತಿ ಅಂತ ಇರ್ತಾನೆ. ಅವನು ಕೂಡ ಸೂರ್ಯವಂಶದ ಒಂದು ಪರಿವಾರದಲ್ಲೇ ಬಂದಿರ್ತಕ್ಕಂತಹ ಒಬ್ಬ ರಾಜ. ದುರಾದೃಷ್ಟವಶಾತ್ ಅವನಿಗೆ ವಸಿಷ್ಠರಿಂದ ಶಾಪ ಬರುತ್ತೆ.
ಒಂದು ಹಿನ್ನೆಲೆ ಇದೆ, ಅದಕ್ಕೆ ತುಂಬಾ ದೊಡ್ಡ ಕತೆ, ಅದನ್ನ ಇವಾಗ ಹೇಳಲಿಕ್ಕೆ ಆಗೋದಿಲ್ಲ. ಆ ವಸಿಷ್ಠರಿಂದ ಅವನಿಗೆ ಶಾಪ ಬರುತ್ತೆ, ದುರಂಕಾರದಿಂದ ಕೂಡಿದಂತಹ ನಿನ್ನ ದೇಹ ಇಲ್ಲೇ ಬಿದ್ದು ಹೋಗ್ಲಿ ಅಂತ ಹೇಳಿ ಶಾಪ ಕೊಡ್ತಾರೆ. ಸೊ ಅವಾಗ ನಿಮಿ ಚಕ್ರವರ್ತಿಯ ದೇಹ ಮತ್ತೆ ಜೀವ ಎರಡು ಸೆಪರೇಟ್ ಆಗಿ ಹೋಗ್ಬಿಡುತ್ತೆ. ಅವನು ಆ ಜೀವ, ನಿಮಿ ಚಕ್ರವರ್ತಿಯ ಜೀವ ಏನಿರುತ್ತೆ ಅದು ಅಲ್ಲೇನೆ ಸುತ್ತುವರಿತಾ ಇರುತ್ತೆ, ಅಲ್ಲೇ ಬದುಕಿರುತ್ತೆ ಆ ಜೀವ ಅಂತಕ್ಕಂಥದ್ದು. ಸೊ ಇಲ್ಲಿ ನಿಮಿ ಚಕ್ರವರ್ತಿಯ ಪುರಜನರು, ಅವನ ಆಪ್ತರು ಏನಿರ್ತಾರೆ, ಅವರು ಡಿಸೈಡ್ ಮಾಡ್ತಾರೆ, ಇಲ್ಲ ನಾವು ನಿಮಿ ಚಕ್ರವರ್ತಿಯ ಜೀವವನ್ನ ವಾಪಸ್ಸು ಅವನ ದೇಹಕ್ಕೆ ಹಾಕ್ಬೇಕು ಅಂತ ಹೇಳಿ ಅವನ ದೇಹವನ್ನ ಮಥನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವಾಗ ನಿಮಿ ಹೇಳ್ತಾನೆ, ಇಲ್ಲ ನಾನು ವಾಪಸ್ಸು ಆ ದೇಹಕ್ಕೆ ಬರೋದಿಲ್ಲ ಅಂತ ಹೇಳಿ. ಹಾಗೆ ಮತನ ಶುರುವಾದಾಗ ಬೇರೆ ಒಂದು ವ್ಯಕ್ತಿ ಹುಟ್ಕೋತಾನೆ. ಆ ಹುಟ್ಟದಂತಹ ವ್ಯಕ್ತಿನೇ ಆದಿ ಜನಕ, ಅಂದ್ರೆ ಮೊದಲನೇ ಜನಕ ಅಂತ ಹೇಳಿ. ಸೊ ಇದು ಜನಕನ ಒಂದು ಪ್ರಾರಂಭ ಆಗಿದ್ದು ಅಂತ ಹೇಳಿ, ಜನಕ ಅಂತಕ್ಕಂಥ ಹೆಸರು ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳಿ. ಅದೇ ಜೊತೆಗೆ ಆ ಮಥನ ಏನ್ ನಡೀತು, ಆ ಮಥನ ನಡೆದಂತಹ ಊರು ಆಗಿದ್ರಿಂದ ಅದನ್ನ ಮಿಥಿಲಾ ಅಂತ ಕರೆದ್ರು ಅಂತ ಹೇಳಿ. ಹಾಗೇನೆ ನಿಮಿ ಚಕ್ರವರ್ತಿಯ ದೇಹ ವಿದೇಹ ಆಯ್ತು, ಅಲ್ಲಿ ಅವನ ದೇಹವನ್ನ ಬಿದ್ದು ಹೋಯ್ತು ಇತ್ಯಾದಿಗಳು ಹೇಳುತ್ತೆ ಕತೆ. ಸೊ ಆ ದೇಹ ಬಿಟ್ಟಂತ ಜಾಗ ವಿದೇಹ, ನಿಮಿ ಚಕ್ರವರ್ತಿ ವಿದೇಹ ಆದಂತಹ ಸ್ಥಳ. ಸೊ ಹೀಗೆ 3 ಅಂಶಗಳನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಒಂದು ಸಣ್ಣ ರಾಜ್ಯದ ಹೆಸರಿಗೆ ಎಷ್ಟೆಲ್ಲ ವಿಶೇಷತೆ ಇದೆ ಅಂತಕ್ಕಂಥದ್ದು. ನಿಮಿ ಚಕ್ರವರ್ತಿಯ ದೇಹ ವಿದೇಹ ಆಯ್ತು, ಹಾಗಾಗಿ ಅದು ವಿದೇಹ ಅಂತ ಹೆಸರು ಪಟ್ಕೊಂತು. ಹಾಗೆ ಅಲ್ಲಿ ಮಥನ ಆಗಿದ್ರಿಂದ ಆ ಜಾಗ ಮಿಥಿಲಾ ಆಯ್ತು. ಹಾಗೆ ಅಲ್ಲಿ ಜನಕನ ಒಂದು ಉತ್ಪತ್ತಿ ಆಯ್ತು, ಅವನು ಹುಟ್ಟದ ಅಲ್ಲಿ, ಹಾಗಾಗಿ ಆ ವ್ಯಕ್ತಿಯ ಇದರಿಂದಾಗಿ ಅವರಿಗೆ ಜನಕಪುರ ಅಂತ ಕೂಡ ಹೆಸರು ಬಂತು ಅಂತೇಳಿ. ಸೊ ನಾವು ಇಲ್ಲಿ ಗಮನಿಸ್ಬೇಕಾಗಿರೋ ಅಂಥದ್ದು ಏನು ಅಂತಂದ್ರೆ, ಒಂದು ಪುಟ್ಟ ರಾಜ್ಯದ ಹೆಸರಿನ ಒಂದು ಹೆಸರಿಗೆ ಇಷ್ಟೆಲ್ಲ ಹಿನ್ನೆಲೆ ಇದೆ ಅಂತ ಅಂದಾಗ, ಭಾರತ ಅಂತಕ್ಕಂಥದ್ದು ಇಷ್ಟು ದೊಡ್ಡ ರಾಷ್ಟ್ರವನ್ನ ನಾವು ತುಂಬಾ ಅಂದ್ರೆ ಗಮನಿಸ್ಬೇಕಾಗಿರೋದು. ಭಾರತ ಅಂತಂದ್ರೇನೆ ಅವಾಗಿನ ಭಾರತವನ್ನ ಕಣ್ಮುಂದೆ ತಗೊಂಬರೋಣ, ಎಷ್ಟು ದೊಡ್ಡದಾಗಿ ಅದು ಹಬ್ಬಿತ್ತು. ಅಂತಹ ಒಂದು ರಾಷ್ಟ್ರದ ಹೆಸರಿಗೆ ಇನ್ನೆಷ್ಟೆಲ್ಲ ಹಿನ್ನೆಲೆ ಇರಬಹುದು ಅಂತೇಳಿ. ಒಂದು ಸಣ್ಣ ಊರಿಗೆ, ರಾಜ್ಯಕ್ಕೆ ಇಷ್ಟೆಲ್ಲ ಹೆಸರುಗಳು ಹಿನ್ನೆಲೆ ಇದೆ ಅಂತಂದ್ಮೇಲೆ ಭಾರತಕ್ಕೆ ಇನ್ನೆಷ್ಟೆಲ್ಲ ಹಿನ್ನೆಲೆ ಇರಬೇಡ. ನಾವು ತುಂಬಾ ಸುಲಭವಾಗಿ ಭಾರತವನ್ನ ಇಂಡಿಯಾ ಅಂತ ಕರೆದ್ ಬಿಡ್ತೀವಿ ಇವತ್ತು. ಅದೇ ಹಾಗೆ ಕರೆಯಕ್ಕಿಂತ ಮುಂಚೆ ಈ ರೀತಿಯಾದಂತಹ ಪುಟ್ಟ ಹಿನ್ನೆಲೆಗಳು, ಘಟನೆಗಳು ಏನಿದೆ ಅದನ್ನ ನೆನ್ಪಿಸ್ಕೊಂಡು ಭಾರತವನ್ನ ಭಾರತ ಅಂತ ಕರೆದ್ರೇನೆ ಚಂದ ಅಂತ ಹೇಳಿ ರಾಮಾಯಣ ನಮ್ಗೆ ಈ ರೀತಿಯಾಗಿ ತಿಳಿಸ್ಕೊಡುತ್ತೆ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ್ದೋ ಒಬ್ಬ ಹುಡುಗಿ ಇರ್ತಾಳೆ ಅನ್ಕೊಳ್ಳಿ, ಅವಳಿಗೆ ಸರಿತಾ ಅಂತ ಹೆಸರಿರುತ್ತೆ. ಆ ಸರಿತಾ ಅಂತಕ್ಕಂತಹ ಹೆಸರನ್ನ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ರಿವರ್ ಅಂತ ಕರೆದ್ರೆ ಎಷ್ಟು ಹಾಸ್ಯಾಸ್ಪದವಾಗಿರುತ್ತೋ ಅಷ್ಟೇ ಹಾಸ್ಯಾಸ್ಪದವಾಗಿ ಭಾರತ ಅಂತಕ್ಕಂತಹ ಈ ಮಹಾನ್ ರಾಷ್ಟ್ರವನ್ನ ಇಂಡಿಯಾ ಅಂತ ಕರೆದಾಗ ಆಗತ್ತೆ ಅಂತ ಹೇಳಿ. ಸೊ ಇದು ಮಿಥಿಲಾ ಅಥವಾ ವಿದೇಹ ಜನಕಪುರಿ ಹೇಗೆ ಪ್ರಾರಂಭ ಆಯ್ತು ಅಂತ ಹೇಳಿ. ಸೊ ಅವನು ಆದಿ ಜನಕ, ಅಲ್ಲಿ ಹುಟ್ಟಿದಂಥವನು. ಆಮೇಲೆ ಸೀರಧ್ವಜ ಬರ್ತಾನೆ. ಸೀರಧ್ವಜ 21ನೆಯ ಜನಕ, ಇವರ ಒಂದು ಕ್ಲಾನ್ ಅಲ್ಲಿ ಬರ್ತಕ್ಕಂಥವ್ನು. 21ನೆಯ ರಾಜ ಜನಕ, ಅವನಿಗೆ ಸೀರಧ್ವಜ ಅಂತ ಹೆಸರಿರುತ್ತೆ. ಸೊ ಅವನು ಒಂದ್ ದಿವ್ಸ ಅವನ ಒಂದು ರಾಜ್ಯದಲ್ಲಿ, ಜನಕಪುರಿಯಲ್ಲಿ ತುಂಬಾ ಕ್ಷಾಮ ಬಂದ್ಬಿಟ್ಟಿರುತ್ತೆ, ವಿಪರೀತವಾಗಿ ಅಲ್ಲಿ ಕುಡಿಯೋ ನೀರಿಗೂ ಗತಿ ಇರಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಅವಾಗ ಎಲ್ಲರೂ ಅಲ್ಲಿರ್ತಕ್ಕಂಥ ಋಷಿಮುನಿಗಳು, ಪುರಜನರು ಎಲ್ಲರೂ ಬಂದ್ಬಿಟ್ಟು ಹೇಳ್ತಾರೆ, ನೀನು ಒಂದು ಯಾಗವನ್ನ ಮಾಡು, ಆ ಯಾಗದಿಂದ ನಮ್ಗೆ ಮಳೆ ಆಗತ್ತೆ, ಬೆಳೆ ಆಗತ್ತೆ ಅಂತ ಹೇಳ್ತಾರೆ. ಆವಾಗ ಜನಕ ರಾಜ ಏನ್ ಮಾಡ್ತಾನೆ, ಆಯ್ತು ನಾನು ಯಾಗವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಯಾಗ ಭೂಮಿಯನ್ನ ಸ್ವಚ್ಛಗೊಳಿಸ್ಬೇಕು, ಯಾಗ ಮಾಡಕ್ ಮುಂಚೆ ಆ ಯಾಗ ಭೂಮಿಯನ್ನ ಸ್ವಚ್ಛ ಮಾಡ್ಬೇಕು ಅಂತ ಹೇಳಿ ಬರ್ತಾನೆ. ಯಾಕಂತಂದ್ರೆ ಯಾಗ ಅಂತಕ್ಕಂಥದ್ದು ತುಂಬಾ ಪ್ರಶಸ್ತವಾದಂತಹ ಒಂದು ಕಾರ್ಯ. ಅಲ್ಲಿ ಆ ಯಾಗ ಮಾಡ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಅಥವಾ ಅಲ್ಲಿ ಯಾವುದೇ ರೀತಿಯಾದಂತಹ ಗಲೀಜು ಇರಬಾರ್ದು ಅಂತ ಹೇಳಿ, ಅಲ್ಲೇನಾದ್ರೂ ಯಾವುದೋ ಒಂದು ಪ್ರಾಣಿಗಳ, ಮನುಷ್ಯರ ಅಸ್ಥಿಪಂಜರಗಳು, ಮೂಳೆಗಳು ಇದ್ಯಾವುದು ಸಿಗ್ಬಾರ್ದು ಅಂತ ಹೇಳಿ ಏನ್ ಮಾಡ್ತಾನೆ, ಅದನ್ನ ಸ್ವಚ್ಛ ಮಾಡ್ಬೇಕು ಅಂತ. ಅದನ್ನ ಯಾರು ಮಾಡ್ಬೇಕು ಅಂತಂದ್ರೆ ಸ್ವತಃ ರಾಜನೇ ಮಾಡ್ಬೇಕು ಅಂತಕ್ಕಂತಹ ಒಂದು ನಿಯಮ ಇರುತ್ತೆ. ಹಾಗಾಗಿ ಅವನೇ ನೇಗಿಲನ್ನ ತಗೊಂಡು ಹೋಗಿ ಉಳ್ತಾ ಇರ್ಬೇಕಾದ್ರೆ ಸೀತೆ ಹುಟ್ಟು ಬರ್ತಾಳೆ ಅನ್ನೋದು ಕತೆ ನಮಗ್ ಗೊತ್ತಿದೆ. ಸೊ ಇಲ್ಲಿ ಸೀತೆ ಅಂತ ಯಾಕೆ ಹೆಸರಿಟ್ಟ ಜನಕ ಮಹಾರಾಜ ಅಂತ ಮತ್ತೆ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಈ ಸೀತೆ ಅಂತಕ್ಕಂಥದ್ದು ಸಂಸ್ಕೃತ ಪದದ ಒಂದು ಅಬ್ರಿವೇಶನ್. ಅಂದ್ರೆ ನಾವು ಇವಾಗ
ಆಮ್, ಸೀತೆ ಅಂತಂದ್ರೆ ಅದನ್ನ ವಿಸ್ತರಿಸಿ ಬರ್ದಾಗ ಅದು ಸೀರ ಜಾತ ಅಂತ ಆಗತ್ತೆ. ಸೀರ ಅಂತಂದ್ರೆ ಇಲ್ಲಿ ನೇಗಿಲು. ನೇಗಿಲನ್ನ ಹೂಳ್ಬೇಕಾದ್ರೆ ನಾವು ನೇಗಿಲನ್ನ ಹಿಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ, ಹಿಂದೆ ಒಂದು ಗೆರೆಗಳು ಬರ್ತಾ ಹೋಗುತ್ತೆ. ನೇಗಿಲು ಗದ್ದೆ ಕೆಲಸ ಮಾಡಿದವರಿಗೆ ಇದರ ಒಂದು ಇದಿರುತ್ತೆ ಎಕ್ಸ್ಪೀರಿಯನ್ಸು. ಸೊ ಆ ಗೆರೆ ಏನು ಮೂಡುತ್ತೆ ನೆಲದ ಮೇಲೆ, ಆ ಗೆರೆಗೆ ಸೀತಾ ಅಂತ ಕರೀತಾರೆ. ಸೀರಾ ಅಂತಂದ್ರೆ ನೇಗಿಲು. ಆ ನೇಗಿಲನ್ನ ಹೂಳಿದಾಗ ಉಂಟಾಗುವಂತಹ ರೇಖೆ ಏನಿದೆ, ಆ ಲೈನ್ಗಳೇನಿದೆ, ಅದನ್ನ ಸೀತಾ ಅಂತ ಕರೀತಾರೆ. ಸೊ ಇಲ್ಲೂ ಕೂಡ ಅವಳು ನೇಗಿಲನ್ನ ಹೂಳ್ಬೇಕಾದ್ರೆ ಆ ನೇಗಿಲಿನ ತುದಿ ಭೂಮಿಗೆ ತಾಗಿ ಅಲ್ಲಿಂದ ಆಕೆ ಉದ್ಭವವಾಗಿರೋದ್ರಿಂದ ಅವಳು ಕೂಡ ಸೀರಜಾತ ಆಗ್ತಾಳೆ. ಸೊ ಹಾಗಾಗಿ ಅದನ್ನ ಶಾರ್ಟ್ ಆಗಿ ಅವನು ಸೀತಾ ಅಂತ ಕರೀತಾನೆ. ಅದೇ ಸಮಯಕ್ಕೆ ಆಕಾಶದಲ್ಲಿ ಒಂದು ಆಕಾಶವಾಣಿ ಆಗತ್ತೆ, ಇವಳೇ ನಿನ್ನ ಮಗಳು ಅಂತ, ಮಗಳನ್ನಾಗಿ ಸ್ವೀಕಾರ ಮಾಡು ಅಂತ ಹೇಳ್ಬಿಟ್ಟು ಆಕಾಶವಾಣಿ ಆಗತ್ತೆ. ಸೊ ಹೀಗೆ ಸೀತೆ ಅವನಿಗೆ ಸಿಗ್ತಾಳೆ. ಅವಳನ್ನ ಮಿಥಿಲಾದ ರಾಜ್ಕುಮಾರಿಯಾಗಿ ಬೆಳೆಸ್ತಾನೆ, ಅವನದೇ ಸ್ವಂತ ಮಗಳಾಗಿ ಅವನು ಬೆಳೆಸ್ತಾನೆ. ಸೊ ಇದು ಸೀತೆ ಹೇಗೆ ಹುಟ್ಟಿದ್ಲು ಅಂತ ಹೇಳ್ಬಿಟ್ಟು. ಸೀತೆ ನಾವಾಗ್ಲೇ ನೋಡ್ದಂಗೆ ಅವಳು ಹೆಣ್ಣಿನ ಗರ್ಭದಲ್ಲಿ ಹುಟ್ಟು ಬಂದವಳಲ್ಲ, ಅವಳು ಅವನಿಜೆ, ಅಯೋನಿಜ ಅವಳು. ಸೊ ಹಾಗಾಗಿ ಅವಳನ್ನ ಅಂದ್ರೆ ಅತಿಮಾನುಷ ಒಂದು ಅವತಾರ. ರಾಮಚಂದ್ರ ಸಾಕ್ಷಾತ್ ನಾರಾಯಣ ಆದ್ರೂ ಕೂಡ ಅವನು 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದು ಬಂದವನು. ಆದ್ರೆ ಸೀತಾಮಾತೆ ಹಾಗಲ್ಲ, ಅವಳು ಅತಿಮಾನುಷ ಅವತಾರ ರೂಪ ಅವಳದ್ದು ಅಂತ ಹೇಳಿ. ಸೊ ಹಾಗಾಗಿ ಇಂತಹ ಒಂದು ವ್ಯಕ್ತಿಯನ್ನ ಯಾರಿಗೋ ಕೊಟ್ಟು ಹೇಗ್ ಮದ್ವೆ ಮಾಡ್ಲಿಕ್ಕೆ ಸಾಧ್ಯ? ಅವಳಿಗೆ ತಕ್ಕದಾದ ಅವಳಂತಹ ಒಂದು ವರ್ಚಸ್ಸು ಇರ್ತಕ್ಕಂತಹ ವ್ಯಕ್ತಿಗೆ ನಾನು ದಾರೆ ಇಟ್ಕೊಡ್ಬೇಕಾಗತ್ತೆ ಮುಂದೆ ಅಂತ ಹೇಳಿ ಅವಳು ಪುಟ್ಟ ಪ್ರಾಯದಲ್ಲಿ ಇರ್ಬೇಕಾದ್ರೆ, ಅಂದ್ರೆ ಮಗು ಇರ್ಬೇಕಾದ್ರೇನೆ ಅವ್ನು ಡಿಕ್ಲೇರ್ ಮಾಡ್ತಾನೆ, ಸೀತೆ ಒಬ್ಬಳು ವೀರ್ಯ ಶುಲ್ಕಳು ಅಂತ ಹೇಳ್ಬಿಟ್ಟು. ವೀರ್ಯ ಶುಲ್ಕಳು ಅಂತಂದ್ರೆ ಯಾರಿಗೋ ಒಬ್ನಿಗೆ ಕೊಟ್ಟು ಬಿಡೋ ಅಂತಹ ಇದಲ್ಲ, ಮದ್ವೆ ಮಾಡ್ಕೊಡೋ ಅಂತದ್ದಲ್ಲ. ನಮ್ಮಲ್ಲಿ ಮದುವೆಗೆ ಒಂದು ಎಷ್ಟೊಂದು ದೊಡ್ಡ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಮದುವೆ ಅಂತಕ್ಕಂಥದ್ದು ಹೇಗಾಗತ್ತೆ ಅಂತಕ್ಕಂಥದ್ದು ರಾಮಾಯಣದ ಈ ಒಂದು ಸನ್ನಿವೇಶ, ರಾಮ ಸೀತೆಯರ ಕಲ್ಯಾಣ ಏನಿದೆ ಅದನ್ನ ನೋಡಿದಾಗ ನಮಗ್ ತಿಳಿಯುತ್ತೆ ಯಾವ ತರ ಹುಡುಗನ್ನ ಹುಡುಕ್ಬೇಕು, ಯಾವ ತರ ಹುಡುಗಿಯನ್ನ ಆಯ್ಕೆ ಮಾಡ್ಕೋಬೇಕು, ಮದುವೆಯನ್ನ ಹೇಗ್ ಮಾಡ್ಕೊಡ್ಬೇಕು ಅನ್ನೋದನ್ನ ರಾಮಾಯಣದ ಈ ಮದುವೆಯ ಒಂದು ವ್ಯವಸ್ಥೆ ನಮ್ಗೆ ತಿಳಿಸ್ಕೊಡುತ್ತೆ ಅಂತ ಹೇಳಿ. ಸೊ ಅವಳು ವೀರ್ಯ ಶುಲ್ಕಳು ಅಂತ ಹೇಳಿ ಅವನು ಅನೌನ್ಸ್ ಮಾಡಿರ್ತಾನೆ. ವೀರ್ಯ ಶುಲ್ಕಳು ಅಂತ ಅಂದ್ರೆ ಅವಳು, ನಾನು ಆಗ್ಲೇ ಹೇಳ್ದಾಗೆ ಅವಳು ಅತಿಮಾನುಷ ವ್ಯಕ್ತಿ, ಯಾರಿಗೂ ಕೊಟ್ಟು ಮದ್ವೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಅವನೇನಂತ ಯೋಚನೆ ಮಾಡ್ತಾನೆ ಅಂತಂದ್ರೆ, ಯಾರು ನನ್ನ ಮಗಳನ್ನ ಮದುವೆ ಆಗ್ತಾನೋ ಅವನು ತನ್ನ ಶಕ್ತಿ ಬಲ ಪರಾಕ್ರಮವನ್ನ ಪ್ರದರ್ಶನ ಮಾಡಿ ಅದರಲ್ಲಿ ಗೆದ್ದು ಸೀತೆಯನ್ನ ವರಿಸ್ಬೇಕು ಅಂತ ಹೇಳಿ. ಇದೇ ತರ ಆಮೇಲೆ ಮಹಾಭಾರತದಲ್ಲಿ ದ್ರೌಪದಿ ವಿವಾಹನೂ ಆಗುತ್ತೆ, ಅವಳು ಕೂಡ ಅಗ್ನಿಪುತ್ರಿ. ಹಂಗಾಗಿ ಅವಳಿಗೂ ಅಲ್ಲಿ ದೃಪದ ವೀರ್ಯ ಶುಲ್ಕಳು ಅಂತಾನೆ ಹೇಳಿರ್ತಾನೆ. ಸೊ ಇಲ್ಲಿ ಸೀತೆ ಕೂಡ ವೀರ್ಯ ಶುಲ್ಕಳಾಗಿರ್ತಾಳೆ. ಆಮೇಲೆ ಸ್ವಯಂವರದ ಘಟನೆ ನಡೆಯುತ್ತೆ, ನಮ್ಗೆಲ್ಲರಿಗೂ ಗೊತ್ತಿದೆ. ರಾಮ ಧನಸ್ಸನ್ನ ಹೆದೆ ಏರಿಸ್ತಾನೆ, ಎಲ್ಲ ಆಗತ್ತೆ ಅಂತ ಹೇಳಿ. ಯಾಕೆ ಇಲ್ಲಿ ವೀರ್ಯ ಶುಲ್ಕಳು ಅನ್ನುವಂತಹ ವಿಷಯವನ್ನ ಹೇಳಿದೆ ಅಂತಂದ್ರೆ, ನಮ್ಮಲ್ಲಿ ಹೆಣ್ಣನ್ನ ಅಥವಾ ಗಂಡನ್ನ ಆಯ್ಕೆ ಮಾಡ್ಬೇಕಾದ್ರೆ ಅವನು ಯಾವ ದೇಶದಲ್ಲಿದ್ದಾನೆ, ಅವನ ಹತ್ರ ಅಲ್ಲಿದು PR ಇದೆಯಾ, ಅಥವಾ ಅಲ್ಲ ಅವನಿಗೇನೋ ಒಂದ್ ದೊಡ್ಡ ಸ್ಥಾನಮಾನ ಇದೆಯಾ, ಒಳ್ಳೆ ಸಂಬಳ ಬರ್ತಾ ಇದೆಯಾ, ಇದೆಲ್ಲ ಸೆಕೆಂಡರಿ ಆಗತ್ತೆ. ಪ್ರೈಮರಿ ಅಥವಾ ಮುಖ್ಯವಾದಂತಹ ಅಂಶ ಯಾವುದು ಅಂತಂದ್ರೆ, ಅವನು ನನ್ನ ಮಗಳನ್ನ ನೋಡ್ಕೊಳ್ಳೋಕೆ ಎಷ್ಟರ ಮಟ್ಟಿಗೆ ಶಕ್ತಿವಂತನಾಗಿದ್ದಾನೆ, ನನ್ನ ಮಗಳನ್ನ ಎಲ್ಲಾ ಸಂದರ್ಭದಲ್ಲೂ ಕಾಪಾಡುವಂತಹ ವ್ಯಕ್ತಿ ಅವನು ಆಗಿದ್ದಾನ ಅನ್ನೋದನ್ನ ನಮ್ಗೆ ರಾಮಾಯಣ ತೋರಿಸ್ಕೊಡುತ್ತೆ. ಗಂಡನ್ನ ಹೇಗ್ ಆಯ್ಕೆ ಮಾಡ್ಬೇಕು ಅಂತ ಹೇಳ್ಕೊಡುವಂಥದ್ದು, ಯಾವುದು ಮುಖ್ಯ ಅಂತಕ್ಕಂಥದ್ದು. ಸೊ ಇಲ್ಲಿ ಕೂಡ ಅದೇ ತರ ಆಗತ್ತೆ. ಅತಿರಥ ಮಹಾರಥರೆಲ್ಲ ಬಂದು ಸ್ವಯಂವರದಲ್ಲಿ ಪಾಲ್ಗೊಂಡಿರ್ತಾರೆ, ಎಲ್ಲರೂ ಸೋತು ಹೋಗಿರ್ತಾರೆ, ಅದರಲ್ಲಿ ರಾವಣ ಕೂಡ ಇರ್ತಾನೆ ಅಂತಕ್ಕಂಥದ್ದು. ಕಡೆಗೆ ರಾಮ ಬರ್ತಾನೆ. ರಾಮ ಬಂದು ಅವನು ಹೆದೆ ಏರಿಸ್ತಾನೆ, ಎಲ್ಲ ಆಗತ್ತೆ. ಆ ಕಥೆ ಎಲ್ಲ ನಮ್ಗೆ ಹಿಂದೆ ಕೇಳಿದೀವಿ ನಾವು 4 ದಿನದಲ್ಲಿ. ನಂತರ ಸೀತೆ, ರಾಮ ಗೆದ್ದ ಮೇಲೆ ಸೀತೆ ಬಂದ್ಬಿಟ್ಟು ಅವನಿಗೆ ವರಮಾಲೆವನ್ನ ಹಾಕ್ತಾಳೆ ಅಂತ ಹೇಳಿ. ನಮ್ಮಲ್ಲಿ ಕೆಲವರು ಏನಂತಾರೆ ಅಂತಂದ್ರೆ, ವರಮಾಲೆ ಅವಳೇನು ಹಾರ ಹಾಕಿದ್ಲು ಅವತ್ತೇ ಮದ್ವೆ ಆಗೋಯ್ತು ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ಹಾಗಾಗಿರಲ್ಲ. ವರಮಾಲೆ ಅಂತಕ್ಕಂಥದ್ದು ಒಂದು ಅಭಿನಂದನಾ ಪೂರ್ವಕವಾಗಿ, ನೀನು ಒಂದು ದೊಡ್ಡ ಕೆಲಸವನ್ನ ಮಾಡಿದ್ಯಾ, ಇವತ್ತು ಯಾರ ಕೈಯಲ್ಲೂ ಆಗದೆ ಇರೋದನ್ನ ನೀನು ಸಾಧಿಸಿ ತೋರಿಸಿದ್ಯಾ ಅಂತ ಹೇಳ್ಬಿಟ್ಟು ರಾಮನ ಒಂದು ಗೌರವ ಪೂರ್ವಕವಾಗಿ, ಸನ್ಮಾನ ಪೂರ್ವಕವಾಗಿ ಅವಳು ಬಂದು ಹಾರ ಹಾಕಿರ್ತಾಳೆ ಹೊರತು ಅವತ್ತು ಮದ್ವೆ ಆಗಿರೋದಿಲ್ಲ ಅಂತ ಹೇಳಿ. ಸೊ ಅವಾಗ ಜನಕ ಬಂದ್ಬಿಟ್ಟು ರಾಮನನ್ನ ಕೇಳ್ತಾನೆ, ರಾಮ ಗೆದ್ದಿದ್ಯಾ ನೀನು ಇದನ್ನ, ವೀರ್ಯ ಶುಲ್ಕಳಾಗಿ ನಾನು ನನ್ನ ಮಗಳನ್ನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ,
ಮದುವೆಯ ಕಾರ್ಯಗಳನ್ನ ಯಾವತ್ತು ಇಟ್ಕೊಳ್ಳೋಣ, ಲಾಜ ಹೋಮ ಆಗಿರ್ಬೋದು, ಧಾರೆ ಆಗಿರ್ಬಹುದು, ಇಲ್ಲ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾನೆ. ಅವಾಗ ರಾಮ ಹೇಳ್ತಾನೆ, ನಾನ್ ಗೆದ್ದಿದ್ದೀನಿ ನಿಜ, ಹಂಗಂತ ನಾನ್ ಗೆದ್ದೆ ಅನ್ಬಿಟ್ಟು ನಾನು ನಿನ್ನ ಮಗಳನ್ನ ಮದ್ವೆ ಆಗೋದ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಜನಕ ಕೇಳ್ತಾನೆ, ಸರಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ. ಅವಾಗ ರಾಮ ಹೇಳ್ತಾನೆ, ನಾನು ಮದ್ವೆ ಆಗೋದಾದ್ರೆ ನನ್ನ ಅಪ್ಪ ಮೆಚ್ಚಿದಂತಹ ಹುಡುಗಿಯನ್ನೇ ನಾನು ಮದ್ವೆ ಆಗೋದು ಅಂತ ಹೇಳಿ. ಇದನ್ನು ಕೂಡ ನಾವ್ ಇವತ್ತಿಗೆ ರಿಲೇಟ್ ಮಾಡ್ಕೊಳ್ಬಹುದು. ಇವತ್ತು ಮದ್ವೆ ಅಂತಕ್ಕಂತಹ ಈ ಒಂದು ಹೆಣ್ಣು ಗಂಡಿನ ಆಯ್ಕೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಒಂದು ಸಣ್ಣ ಅವಲೋಕನವನ್ನ ಕೂಡ ನಾವು ಮಾಡ್ಕೊಳ್ಬಹುದು. ಅವಾಗ ಅಯ್ಯೋ ಅಷ್ಟೇ ತಾನೇ, ಇವಾಗ್ಲೇ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ ಭಟರನ್ನ ಕೌಸಲ್ಯ ದೇಶ ಅಯೋಧ್ಯೆಗೆ ಕಳಿಸ್ಕೊಡ್ತಾನೆ. ಅಲ್ಲಿ ದಶರಥನ್ಗೆ ವಿಷಯ ಎಲ್ಲ ತಿಳಿಸ್ತಾರೆ, ವೃತ್ತಾಂತ ಏನೇನಾಯ್ತು ಅಂತ ಹೇಳಿ. ದಶರಥನ್ಗೆ ತುಂಬಾ ಸಂತೋಷ ಆಗತ್ತೆ. ತನ್ನ ಪರಿವಾರ ಸಮೇತ ಅಂದ್ರೆ ಮಿಕ್ಕ 3 ಮಕ್ಕಳು, ವಸಿಷ್ಠರು ಎಲ್ಲರನ್ನೂ ಕರ್ಕೊಂಡು ಅವನು ಜನಕಪುರಿಗೆ ಬರ್ತಾನೆ. ಅಲ್ಲಿ ವಿಷಯ ಎಲ್ಲ ಹೇಳ್ತಾನೆ, ಈ ತರ ಆಯ್ತು ಅಂತ ಹೇಳಿ. ವಿಶ್ವಾಮಿತ್ರರು ಹೇಳ್ತಾರೆ, ಜನಕನು ಹೇಳ್ತಾನೆ. ರಾಮ ದಶರಥನ್ಗೆ ಸಾಕಷ್ಟು ಸಂತೋಷ ಆಗುತ್ತೆ ಸೀತೆಯನ್ನ ಕಂಡು. ಒಪ್ಕೋತಾನೆ, ಆಯ್ತು ಮದ್ವೆ ಮಾಡೋಣ ಅಂತ ಹೇಳಿ. ಸರಿ, ಮತ್ತೆ ಜನಕ ಮಹಾರಾಜ ಕೇಳ್ತಾನೆ. ಇದನ್ನ ನಾವೆಲ್ಲರೂ ಗಮನಿಸ್ಬೇಕಾಗಿರುವಂತದ್ದು. ತುಂಬಾ ವಾಲ್ಮೀಕಿಗಳು ಎಷ್ಟು ಸಮಾಜಕ್ಕೆ ಒಂದು ಕಣ್ತೆರೆಸುವಂತಹ ರೀತಿಯಲ್ಲಿ ಕಥೆಯನ್ನ ಬರ್ದಿದ್ದಾರೆ ರಾಮಾಯಣದ್ದು ಅಂತ ಹೇಳಿ. ಜನಕ ಮಹಾರಾಜ ಕೇಳ್ತಾನೆ, ಮದುವೆ ಯಾವ ತರ ನಡೆಸ್ಕೊಡ್ಬೇಕು, ಹೇಗೆ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು ಅಂತೆಲ್ಲ ದಶರಥನನ್ನ ಬಂದು ಕೇಳಿದಾಗ ದಶರಥ ಮಹಾರಾಜ ತುಂಬಾ ಎಷ್ಟು ಅವನ ದೊಡ್ಡ ಮನಸ್ಸಿತ್ತು ದಶರಥನ್ಗೆ ಅಂತ ಹೇಳಿ ಹೇಳ್ತಾನೆ. ದಶರಥ ಜನಕನಿಗೆ, ಜನಕ ಮಹಾರಾಜ ನೀನು ಕೊಡ್ತಾ ಇದೀಯ, ನಾನು ತಗೊಳ್ತಾ ಇದ್ದೀನಿ, ಹಾಗಾಗಿ ಕೊಡೋರು ಕೈ ಯಾವತ್ತು ಮೇಲೆ ಇರುತ್ತೆ, ಇಸ್ಕೊಳ್ಳೋರ್ ಕೈ ಯಾವತ್ತು ಕೆಳಗಿರುತ್ತಪ್ಪ. ಹಾಗಾಗಿ ನೀನು ದೊಡ್ಡವನು, ನಾನು ಇಲ್ಲಿ ಚಿಕ್ಕವನು, ಹಾಗಾಗಿ ನೀನ್ ಏನ್ ಕೊಡ್ತೀಯೋ, ನೀನೇನ್ ಹೇಗೆ ಮಾಡ್ಕೊಡ್ತೀಯೋ ಮದ್ವೆನ, ಹಾಗೆ ನಾನು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಜನಕ ಮಹಾರಾಜನಿಗೆ ದಶರಥ ಹೇಳ್ತಾನೆ. ಇವತ್ತು ನಾವು ಮತ್ತೆ ಯಾಕೆ ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ರಾಮಾಯಣ ಅಂತಕ್ಕಂಥದ್ದು ಅಥವಾ ರಾಮನ ಒಂದು ಜೀವನ ಏನಿದೆ ಅದು ಆಚರಣೆಯಲ್ಲಿ ಇರ್ಬೇಕಾದಂಥದ್ದು. ಒಂದು ವಾಕ್ಯ ಹೇಳ್ತಾರೆ, ರಾಮ ಆಚರಣೆಯಲ್ಲಿರ್ಬೇಕು, ಕೃಷ್ಣ ಅರ್ಚನೆಯಲ್ಲಿರ್ಬೇಕು ಅಂತ ಹೇಳಿದ್ರೆ. ನಾವು ಕೃಷ್ಣನನ್ನ ಆಚರಣೆ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಒಂದು ಹೆಜ್ಜೆ ಹೆಜ್ಜೆಗೂ ನಾನ್ ದೇವ್ರು ಅಂತ ತೋರಿಸ್ಕೊಟ್ಟು ಹೋಗ್ಬಿಡಿಯಾನೆ. ಆದ್ರೆ ರಾಮ ಹಾಗಲ್ಲ, ನಾನು ಮನುಷ್ಯ ಅಂತ ಹೇಳಿ ತನ್ನ ನಡವಳಿಕೆಯ ಮೂಲಕ ನಾವು ಹೇಗಿರ್ಬೇಕು ಅನ್ನೋದನ್ನ ಬದುಕಿ ತೋರಿಸ್ಕೊಟ್ಟಂತವ್ನು. ಹಾಗಾಗಿ ಎಲ್ಲ ಅಂಶಗಳನ್ನ ನಮ್ಮ ಜೀವನದಲ್ಲಿ ಅನುಸಂಧಾನ ಮಾಡ್ಕೊಳ್ಬೇಕಾಗಿರುವಂತದ್ದು. ಹೆಣ್ಣಿನ ಮನೆಯವರನ್ನ ಮದ್ವೆ ಸಮಯದಲ್ಲಿ ಗಂಡಿನ ಕಡೆಯವರು ಹೇಗ್ ನಡೆಸ್ಕೊಳ್ಬೇಕು ಅನ್ನುವಂಥದ್ದು. ಇವತ್ತು ಹೆಣ್ಮಕ್ಳು ಮಾತಾಡ್ತಾರೆ, ನಾವೇನ್ ಕನ್ಯಾದಾನ ಮಾಡೋದಕ್ಕೆ ನಾವೇನ್ ವಸ್ತುನಾ ಅಂತ ಕೇಳೋಂತಹ ಪರಿಸ್ಥಿತಿ ಕೂಡ ಸಮಾಜದಲ್ಲಿ ಇದೆ. ಆದ್ರೆ ಕನ್ಯಾದಾನ ಅಂತಂದ್ರೆ ಏನು ಅನ್ನೋದನ್ನೇ ಸಮಾಜ ಮರ್ತು ಬಿಟ್ಟಿರುವಂತಹ ಒಂದು ಇದರಲ್ಲಿ ದಶರಥನ ಈ ಎಲ್ಲ ವಿಷಯಗಳು ನಮ್ಗೆ ಎಷ್ಟು ಮಾರ್ಗದರ್ಶಕವಾಗಿ ನಿಲ್ಲುತ್ತೆ ಅಂತ ಹೇಳಿ. ಸೊ ನಂತರ ಮದುವೆ ನಡೆಯುತ್ತೆ. ಸೀತಾರಾಮರ ಕಲ್ಯಾಣದ ಜೊತೆಗೆ ಮಿಕ್ಕ 3 ಅಣ್ಣ ತಮ್ಮಂದ್ರ ಮದುವೆ ಕೂಡ ಆಗುತ್ತೆ. ಮದುವೆ ಮಾಡಿಸ್ಕೊಂಡು ಎಲ್ಲರೂ ಅಯೋಧ್ಯೆಗೆ ಹೊರಡ್ತಾರೆ. ಅಯೋಧ್ಯೆಗೆ ಹೊರಟು ಅಯೋಧ್ಯೆಯಲ್ಲಿ ತುಂಬಾ ಸಂತೋಷದಿಂದ ಜೀವನವನ್ನ ರಾಮ ಮತ್ತೆ ಸೀತೆ ಕಳೀತಾರೆ. ರಾಮನ ಮದ್ವೆ ಆದಾಗ ರಾಮನಿಗೆ 16 ವರ್ಷ, 16 ತುಂಬಿರಲ್ಲ. ವಿಶ್ವಾಮಿತ್ರರು ಕರ್ಕೊಂಡ್ ಬರ್ಬೇಕಾದ್ರೆ ಹೇಳಿರ್ತಾರೆ ಊನ ಷೋಡಶ ಅಂತ. ದಶರಥ ಮಹಾರಾಜ ಅಯ್ಯೋ 16 ವರ್ಷನೂ ಅವನಿಗೆ ತುಂಬಿಲ್ಲ, ಹೆಂಗ್ ಕಳಿಸ್ಲಿ ಅಂತ ಹೇಳ್ಬಿಟ್ಟು. ಸೊ ಅದೇ ಸಂದರ್ಭದಲ್ಲಿ ಮದ್ವೆ ಆಗಿರುತ್ತೆ. ರಾಮನಿಗೆ 16 ವರ್ಷ, ಸೀತೆಗೆ ಕ್ಷಮಿಸಿ ಸೀತೆಗೆ 7 ವರ್ಷ ವಯಸ್ಸು. 7 ವರ್ಷದ ಆಸುಪಾಸಿನಲ್ಲಿ ಇರ್ತಕ್ಕಂತಹ ಪುಟ್ಟ ಕುವರಿ. ಇಬ್ರಿಗೂ ಮದ್ವೆ ಮಾಡ್ಕೊಂಡು ದಶರಥ ಮಹಾರಾಜ ಕರ್ಕೊಂಡ್ ಬಂದಿರ್ತಾನೆ. ತುಂಬಾ ಸಂತೋಷವಾದ ವಾಲ್ಮೀಕಿಗಳು ಹೇಳ್ತಾರೆ, ಅಯೋಧ್ಯೆಯಲ್ಲಿದ್ದಂತಹ ಏನು ಅವರು ಸಮಯ ಕಳೀತಾರೆ ಅದು ಅತ್ಯಂತ ಸಂತೋಷವಾದ ಜೀವನವನ್ನ ಅವರು ಕಳೆದಿರ್ತಾರೆ. ಆದ್ರೆ ಕಾಡಲ್ಲಿ 14 ವರ್ಷ ಏನಿರ್ತಾರಲ್ಲ ಅದು ಇನ್ನೂ ಹೆಚ್ಚಿಗೆ ಸಂತೋಷದಿಂದ ಅವ್ರ ಜೀವನವನ್ನ ಕಳೆದಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಅವರು ಜೀವನವನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ, ರಾಮಂಗೆ ಅಪ್ಪ ಮೆಚ್ಚಿದ ಹುಡುಗಿ ಸೀತೆ, ಅಪ್ಪ ಮೆಚ್ಚಿದಂತ ಹುಡುಗಿಯನ್ನ ನಾನ್ ಮದ್ವೆ ಆಗಿದ್ದೀನಿ ಅನ್ನೋದೇ ಅವನಿಗೆ ದೊಡ್ಡ ಸಂತೋಷದ ವಿಷಯ ಸೀತೆಯನ್ನ ನೋಡಿದಾಗ. ಅದ್ರ ಜೊತೆಗೆ ಅವಳು ತುಂಬಾ ಚೆನ್ನಾಗಿರ್ತಾಳೆ. ಒಂದೇ ವಾಕ್ಯದಲ್ಲಿ ವಾಲ್ಮೀಕಿಗಳು ಅವಳನ್ನ ವಿವರಿಸ್ತಾರೆ. ಏನು ಅಂತಂದ್ರೆ ಲಾವಣ್ಯನೇ
ರೂಪ ಎತ್ತು ಬಂದಂತಂಗೆ ಆಗಿತ್ತು ಸೀತೆಯನ್ನ ನೋಡಿದ್ರೆ ಅಂತ ಹೇಳಿ. ಒಂದೇ ವಾಕ್ಯದಲ್ಲಿ ಹೆಚ್ಚು ಪ್ರಾಯಶಃ ಅವ್ರಿಗೆ ಪದಗಳೇ ಸಿಕ್ಕಿಲ್ವೇನೋ ಸೀತೆಯ ರೂಪವನ್ನ ವರ್ಣಿಸ್ಲಿಕ್ಕೆ. ಅದಕ್ಕೆ ಲಾವಣ್ಯನೇ ರೂಪವೆತ್ತು ಬಂದಿದೆ ಸೀತೆಯ ರೂಪದಲ್ಲಿ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ರಾಮಾಯಣದಲ್ಲಿ. ಸೊ ಹೀಗೆ ಅವಳ ರೂಪವು ಅವನನ್ನ ಸೆಳೆದಿರುತ್ತೆ. ಹಾಗೆ ಆ ರೂಪ ಮತ್ತೆ ಆ ರೂಪಗುಣ, ಅವಳಲ್ಲಿದ್ದಂತಹ ಉತ್ತಮ ಆದರ್ಶ ಗುಣಗಳು, ಚಿಕ್ಕ ಹುಡುಗಿನೇ ಆಗಿದ್ರುನು ತುಂಬಾ ಒಳ್ಳೆಯ ಗುಣಗಳನ್ನ ಅವಳು ತವ್ರ ಮನೆಯಿಂದ ಕಲ್ತು ತಗೊಂಡ್ ಬಂದಿರ್ತಾಳೆ. ಸೊ ಈ ಎಲ್ಲಾ 3 ಅಂಶಗಳಿಂದ ರಾಮಂಗೆ ಸೀತೆ ಅಂತಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯಳಾಗಿರ್ತಾಳೆ. ಆಮೇಲೆ ಸೀತೆಯ ಹೃದಯದಲ್ಲಿ ರಾಮ ವಿರಾಜಮಾನನಾಗಿರ್ತಾನೆ. ಹಾಗಾಗಿ ರಾಮ ಏನು ಹೇಳ್ಬೇಕು ಅಂತಾನೆ ಇಲ್ಲ. ರಾಮ ಏನಾದ್ರು ಅನ್ಕೊಂಡ ಮನ್ಸೊಳಗೆ ಅಂತಂದ್ರೆ ಅದು ಸೀತೆಗೆ ಅರ್ಥ ಆಗೋಗ್ಬಿಡ್ತಾ ಇತ್ತು ಅಂತ ಹೇಳಿ. ಅಷ್ಟ್ರ ಮಟ್ಟಿಗೆ ಅವರಿಬ್ಬರ ಒಂದು ವೈವಾಹಿಕ ಜೀವನ ಸಾಮರಸ್ಯದಿಂದ ಕೂಡಿರುತ್ತೆ. ಒಬ್ರನ್ನ ಒಬ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ. ಇದು ನಮ್ಗೆ ಮುಂದೆನೂ ಆ ಘಟನೆಗಳು ನಮ್ಗೆ ತಿಳಿಸ್ಕೊಡುತ್ತೆ ಹೇಗೆ ಇಬ್ರು ಒಬ್ರಿಗೊಬ್ರು ಅನುರೂಪವಾಗಿದ್ರು ಅಂತ ಹೇಳಿ. ಸೊ ಹೀಗೆ ಇಬ್ರು ಒಟ್ಟಿಗೆ ಸುಮಾರು 7 ವರ್ಷಗಳ ಕಾಲ ಮದ್ವೆ ಆದ್ಮೇಲೆ, ಏನ್ ಮದ್ವೆ ಆದ ತಕ್ಷಣನೇ ಅವರು ವನವಾಸಕ್ಕೆ ಹೋದ್ರು ಅಂತ ಅಲ್ಲ, ಆಮೇಲಿಂದ 7 ವರ್ಷಗಳು, ರಾಮನಿಗೆ 22 ವರ್ಷ, ಸೀತೆಗೆ 14 ವರ್ಷ ಆದಾಗ ಆ ಆಜುಬಾಜು ಒಂದು ಸಂದರ್ಭದಲ್ಲಿ ಅವರು ಕಾಡಿಗೆ ಹೊರಡ್ತಾರೆ. ಕೈಕೇಯಿ ವನವಾಸದ ವೃತ್ತಾಂತ ಎಲ್ಲ ನಡೆಯುತ್ತೆ. ರಾಮನಿಗೆ ಗೊತ್ತಾಗುತ್ತೆ ನನಗೆ ಈ ತರ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ. ಮೊದ್ಲು ಅಮ್ಮನ ಹತ್ರ ಹೋಗ್ತಾನೆ, ಅಮ್ಮನಿಗೆ ವಿಷಯವನ್ನೆಲ್ಲ ತಿಳಿಸ್ತಾನೆ, ಕೌಸಲ್ಯಗೆ ವಿಷಯವನ್ನೆಲ್ಲ ತಿಳಿಸಿ ನಂತರ ಸೀತೆಯ ಹತ್ರ ಹೋಗ್ತಾನೆ. ಸೊ ಮೊದ್ಲು ಇಲ್ಲಿ ನಾವು ನೋಡ್ಬೇಕಾಗಿದ್ದು ಅಪ್ಪ ಅಮ್ಮ ಮೊದಲು, ಆಮೇಲೆ ಹೆಂಡತಿ ಅಂತಕ್ಕಂಥದ್ದು ಅಂತ ಹೇಳಿ. ಸೊ ಹೆಂಡತಿ ಹತ್ರ ಹೋಗ್ತಾನೆ. ಹೆಂಡತಿ ಹತ್ರ ಹೋಗಿ ಬಾಗ್ಲಲ್ಲಿ ನಿಂತ್ಕೊಳ್ತಾನೆ. ಇವಳು ಎಷ್ಟು ಧರ್ಮನಿಷ್ಠಳು, ಎಷ್ಟು ಕಲ್ತಿರ್ತಾಳೆ ಇವಳು ತಾಯಿ ಮನೆಯಲ್ಲೇ, ಅಥವಾ ಈ ಒಂದು 7 ವರ್ಷದಲ್ಲಿ ಎಷ್ಟೆಲ್ಲ ಕಲ್ತಿರ್ತಾಳೆ ಅಂತಂದ್ರೆ ಅವಳೇ ಎಲ್ಲ ಅರ್ಥಕೊಂಡು ನೆಕ್ಸ್ಟ್ ಏನು ನಡಿಬೇಕು ಪಟ್ಟಾಭಿಷೇಕದ ಕಾರ್ಯಕ್ರಮಕ್ಕೆ, ಅದೆಲ್ಲ ಧಾರ್ಮಿಕ ಕ್ರಿಯೆಗಳನ್ನ ಅವಳೇ ಮಾಡ್ಕೊಟ್ಟು ಕೂತಿರ್ತಾಳೆ ಅವಳ ಒಂದು ಕೊಠಡಿಯಲ್ಲಿ. ರಾಮ ಬರ್ತಾನೆ. ಬಂದ ತಕ್ಷಣ ಅವಳ ಮುಖದಲ್ಲೇ ಗೊತ್ತಾಗತ್ತೆ, ಅಂದ್ರೆ ಅವನಿಗೆ ತುಂಬಾ ಬೇಜಾರಾಗಿರುತ್ತೆ. ಬೇಜಾರು ಯಾಕಾಗತ್ತೆ ಅಂತಂದ್ರೆ ವನವಾಸಕ್ಕೆ ಹೋಗ್ಬೇಕು ಅಂತಲ್ಲ, ಅಥವಾ ಸೀತೆಯನ್ನ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಹೇಳಿ ಅದಕ್ಕೂ ಕೂಡ ಅಲ್ಲ. ಇಂತಹ ಒಳ್ಳೆಯ ಮನಸ್ಸಿನ ಹೆಣ್ಣು ಮಗಳನ್ನ ನಾನಿವಾಗ ನೋಯಿಸ್ಬೇಕಲ್ಲ ಈ ವಿಷಯವನ್ನ ಹೇಳಿ. ಅವಳು ಬೇಜಾರು ಮಾಡ್ಕೋತಾಳಲ್ಲ, ಅವಳಿಗೆ ಬೇಜಾರಾದ್ರೆ ನಾನು ಹೆಂಗ್ ಸಹಿಸ್ಕೊಳ್ಳಿ ಅನ್ನೋ ವಿಷಯದಿಂದ ಅವನಿಗೆ ತುಂಬಾ ನೋವಾಗಿ ಅವನ ಮುಖ ಬಾಡ್ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಅವಾಗ ಸೀತೆ ಬಂದು ಅವನನ್ನ ಸ್ವಾಗತ ಮಾಡ್ಬೇಕು ಅಂತ ಹೇಳಿ ಕೊಠಡಿಯ ಬಾಗ್ಲ ಹತ್ರ ಬರ್ತಾಳೆ. ಅವನ್ ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅರೆ ಪಟ್ಟಾಭಿಷಿಕ್ತನಾಗ್ಬೇಕಾಗಿರ್ತಕ್ಕಂತಹ ಅಯೋಧ್ಯೆಯ ರಾಜನ ಮುಖ ಯಾಕೆ ಸೊರಗು ಹೋಗಿದೆ ಅಂತ ಕೇಳ್ತಾಳೆ. ಕೇಳಿದಾಗ ರಾಮಂಗೆ ಒಂಥರ ಎಷ್ಟು ಚೆನ್ನಾಗಿ ಇವಳು ಅರ್ಥ ಮಾಡ್ಕೊಂಡಿದ್ದಾಳೆ ನನ್ನನ್ನ ಅಂತ ಹೇಳಿನೂ ಅನ್ಸುತ್ತೆ. ಅವಾಗ ರಾಮ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾಳೆ. ಹೀಗೆ ಆಗಿದೆ ಸೀತೆ, ನಾನು ಇವಾಗ ಕಾಡಿಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನಿನ್ನ ಅತ್ತೆ ಮಾವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳಮ್ಮ. ಹಾಗೆ ಭರತನನ್ನ ಯಾವತ್ತು ಬೇಜಾರ್ ಮಾಡಕ್ ಹೋಗ್ಬೇಡ. ಅವನ ಅಕಸ್ಮಾತ್ ಏನಾದ್ರೂ ತಪ್ಪು ಮಾಡಿದ್ರೆ, ನನ್ನ ಗಂಡ ಇದ್ದಿದ್ರೆ ಈ ತರ ತಪ್ಪು ಮಾಡ್ತಿರ್ಲಿಲ್ಲಪ್ಪ ಅಂತೆಲ್ಲ ಹೇಳಿ ಅವನನ್ನ ಹಂಗಸಿ ಚುಚ್ಚಿ ನೋಯಿಸಿ ಮಾತಾಡ್ಬೇಡ ಸೀತೆ ಅಂತ ಹೇಳಿ ಅವಳಿಗೆ ಬುದ್ಧಿವಾದವನ್ನ ಹೇಳ್ತಾಳೆ. ಸೊ ಇಲ್ಲಿ ನಮಗೆ ಸೀತೆಯ ವಾಲ್ಮೀಕಿಗಳು ರಾಮಾಯಣದಲ್ಲಿ ಎಲ್ಲೂನು ಸೀತೆಯ ಒಂದು ಜ್ಞಾನದ ಬಗ್ಗೆ ಆಗ್ಲಿ, ಅಥವಾ ಅವಳು ಏನ್ ಕಲ್ತಿದ್ಲು, ಅವಳು ಏನೇನ್ ಬರ್ತಿತ್ತು ಅವಳಿಗೆ ಅನ್ನೋದನ್ನ ಏನು ಹೇಳಿಲ್ಲ. ಆದ್ರೆ ಈ ಘಟನೆಗಳ ಮೂಲಕ ತಿಳಿಸ್ತಾ ಹೋಗಿದ್ದಾರೆ ಅವಳು ಎಷ್ಟು ಜ್ಞಾನಿ ಆಗಿದ್ಲು, ಎಷ್ಟು ತಿಳ್ಕೊಂಡಿದ್ಲು ಅಂತ ಹೇಳಿ. ಸೊ ಈಗ ಅವನ್ ಬಂದು ಹಿಂಗ್ ಹೇಳಿದ ತಕ್ಷಣ ಅವಳಿಗೆ ಒಂಥರ ನಗು ಬಂದ್ಬಿಡುತ್ತೆ. ರಾಮ ಅವಳು, ರಾಮ ನಾನು ನನಗೆ ಪತ್ನಿ ಧರ್ಮದ ಬಗ್ಗೆ ಪಾಠ ಮಾಡ್ಬೇಡ, ನಾನ್ ಇದನ್ನೆಲ್ಲ ತವ್ರ ಮನೆಯಲ್ಲೇ ಕಲ್ತ್ಕೊಂಡ್ ಬಂದ್ಬಿಟ್ಟಿದೀನಿ. ಅತ್ತೆ ಮಾವನ್ನ ಹೇಗ್ ನೋಡ್ಕೊಳ್ಬೇಕು, ಮೈದ್ನನ್ ಜೊತೆ ಹೇಗಿರ್ಬೇಕು, ನನ್ನ ಇಡೀ ಕುಟುಂಬದ ಜೊತೆ ಹೇಗಿರ್ಬೇಕು ಅನ್ನೋ ಪಾಠನ ನಾನು ನಮ್ಮ ಅಪ್ಪ ಅಮ್ಮನಿಂದನೇ ಕಲ್ತ್ಕೊಂಡ್ ಬಂದಿದ್ದೀನಿ ಅಂತ ಯೋಚನೆ ಮಾಡಿ. ಅವಳು ಮದ್ವೆ ಆಗಿದ್ದು 7 ವರ್ಷಕ್ಕೆ, ಎಂತ ಒಳ್ಳೆ ಸಂಸ್ಕಾರವನ್ನ ತಂದೆ ತಾಯಿಗಳು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ. ಸೊ ಹೀಗೆ ಹೇಳ್ತಾಳೆ, ನೀನ್ ನನಗೆ ಅದರದ ಬಗ್ಗೆ ಎಲ್ಲ ಪಾಠ ಮಾಡ್ಬೇಡಪ್ಪ, ನಾನು ಅದನ್ನೆಲ್ಲ ಕಲ್ತ್ಕೊಂಡ್ ಬಂದಿದ್ದೀನಿ. ಈ ಮುಖ್ಯವಾಗಿರೋ ವಿಷಯ ಏನು ಅಂತಂದ್ರೆ, ನಾನು ಪತ್ನಿಯಾಗಿ ಪತಿಯನ್ನ ಫಾಲೋ ಮಾಡೋದೇ ನನ್ನ ಪತ್ನಿ ಧರ್ಮ ಇವಾಗ. ಹಾಗಾಗಿ ನಿನ್ನ ಜೊತೆ ನಾನು ಬರ್ತೀನಿ, ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಸೊ ಹೀಗೆ ಹೇಳಿದಾಗ ರಾಮ, ಅಯ್ಯಯ್ಯೋ ಅದೆಲ್ಲ ಹೇಗ್ ಸಾಧ್ಯ, ಕಾಡು ವನವಾಸ ಅಂತಂದ್ರೆ ನಾವೇನ್ ಪಿಕ್ನಿಕ್ಕಿಗೋ ಅಥವಾ ಟ್ರಿಪ್ಪಿಗೋ ಹೋಗ್ತಾ ಇಲ್ಲಮ್ಮ, ನಾವು ಹೋಗ್ತಾ ಇರೋದು ವನವಾಸಕ್ಕೆ. ಅಲ್ಲಿ ನಾವು
ಆಮ್, ಏನು ಅನೇಕ ಕ್ರೂರ ಪ್ರಾಣಿಗಳಿರುತ್ತೆ, ರಾಕ್ಷಸರಿರ್ತಾರೆ. ಅವರನ್ನೆಲ್ಲ ನಾನು ಅವರ ಮಧ್ಯದಲ್ಲಿ ನಿನ್ನನ್ನ ನಾನು ಕಾಪಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ನನಗಲ್ಲಿ ಮುಖ್ಯವಾಗಿ ಕೆಲಸ ಇರ್ತಕ್ಕಂಥದ್ದು ರಾಕ್ಷಸರ ಸಂಹಾರ ಮಾಡುವಂಥದ್ದು. ನಾನು ಅದರಲ್ಲಿ ಬ್ಯುಸಿ ಆಗಿರ್ತೀನಿ. ನಿನ್ನನ್ನ ನಾನು ಕಾಪಾಡ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಖಂಡಿತ ನಿನ್ನನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಸೀತೆ, ನೀನು ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ರಾಮ ಹೇಳ್ತಾನೆ. ಅದಕ್ಕೆ ಇವಳಿಗೆ ಮತ್ತೆ ಪ್ರಶ್ನೆ ಬರುತ್ತೆ ಅವಳಿಗೆ, ಅರೆ ಹೌದಾ, ನಮ್ಮ ತಂದೆ ಅಂದ್ರೆ ಜನಕ ಮಹಾರಾಜ, ಮಿಥಿಲೆಯ ರಾಜ, ಯಾವ್ದಾದ್ರು ಗಂಡು ವೇಷದಲ್ಲಿರ್ತಕ್ಕಂತಹ ಹೆಣ್ಣಿಗೆ ನನ್ನನ್ನ ಮದ್ವೆ ಮಾಡ್ಕೊಟ್ಟಿದಾನ ಅಂತ ನಂಗೆ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾಳಂತ. ಅಂದ್ರೆ ಏನ್ ಈ ತರ ಮಾತಾಡ್ತಾ ಇದೀಯ ರಾಮ, ನೀನು ನಿನಗೆ ನನ್ನನ್ನ ಕಾಪಾಡೋದಕ್ಕಾಗಲ್ವಾ? ನನ್ನ ಊರಲ್ಲಿ, ನನ್ನ ತವರಲ್ಲಿ ಏನಂತ ಮಾತಾಡ್ಕೊಳಲ್ಲ ನೀನ್ ಈ ತರ ಹೇಳಿದ್ರೆ? ಜನಕ ಮಹಾರಾಜನ್ಗೆ ಎಷ್ಟು ಬೇಜಾರಾಗಲ್ಲ? ನನ್ನ ಮಗಳನ್ನ ನೀನ್ ಕಾಪಾಡ್ಕೊಳಕ್ಕಾಗಲ್ಲ ಅನ್ನೋ ಮಾತನ್ನ ಕೇಳಿದ್ರೆ ಅವನಿಗೆ ಎಷ್ಟು ಬೇಜಾರಾಗೋದಿಲ್ಲ ರಾಮ ಅನ್ನೋ ಒಂದು ಅರ್ಥ ಬರೋ ಹಾಗೆ ಅವಳು ರಾಮನನ್ನ ಪ್ರಶ್ನೆ ಮಾಡ್ತಾಳೆ. ರಾಮಂಗೆ ಅವಾಗ ಅನ್ಸುತ್ತೆ, ಇವಳ ಹತ್ರ ಏನು ವಾದ ಮಾಡಿ ಗೆಲ್ಲೋದಕ್ಕಾಗತ್ತಾ? ಎಷ್ಟು ಶಾಸ್ತ್ರಬದ್ಧವಾಗಿ, ಎಷ್ಟು ಧರ್ಮಪೂರ್ವಕವಾಗಿ ಇವಳು ಮಾತಾಡ್ತಾ ಇದ್ದಾಳೆ. ಇವಳನ್ನ ವಾದ ಮಾಡಿ ನಾನು ಏನ್ ಸೋಲ್ಸಕ್ಕಾಗತ್ತೆ? ಭಲೇ ಸೀತೆ, ಮೆಚ್ಚದೆ ನಿನ್ನನ್ನ. ಅವ್ನು ತುಂಬಾ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು 7-8 ಪುಟ ಬರೀ ಅವರಿಬ್ಬರ ವಾದಗಳೇ ನಡೆಯುತ್ತೆ, ಯಾಕೆ ಬೇಕು ಬೇಡ ಅಂತೆಲ್ಲ ಹೇಳ್ಬಿಟ್ಟು. ಅದಕ್ಕೆ ಸೀತೆ ತರ್ಕಬದ್ಧವಾಗಿ ಉತ್ತರವನ್ನ ಕೊಟ್ಟು ವಾದದಲ್ಲಿ ಗೆಲ್ತಾಳೆ. ಸೊ ಇದು ಸೀತೆಯಲ್ಲಿರ್ತಕ್ಕಂತಹ ಜಾಣ್ಮೆಯನ್ನ ನಮಗ್ ತೋರಿಸುತ್ತೆ ಅಂತ ಹೇಳಿ. ಸೊ ಆಯ್ತು ಸೀತೆ, ಹೊರಡು, ನನ್ನ ಸಹಧರ್ಮಿಣಿಯಾಗಿ ನೀನು ಕಾಡಿಗೆ ಬರಬಹುದು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಇವರಿಬ್ರು ಹೊರಡೋ ಹೊತ್ತಿಗೆ ಲಕ್ಷ್ಮಣನು ಬರ್ತಾನೆ. ಅದು ವೃತ್ತಾಂತ ನಮ್ಗೆಲ್ಲ ಗೊತ್ತಿದೆ. 3 ಜನ ಹೊರಡ್ಬೇಕಾದ್ರೆ ಕಡೆಗೊಂದ್ಸಲ ದಶರಥನನ್ನ ನೋಡಿ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೋದಾಗ ವಸಿಷ್ಠರು ಹೇಳ್ತಾರೆ, ವಸಿಷ್ಠರು ಅಲ್ಲಿ ಇರ್ತಾರೆ, ಅವ್ರು ಹೇಳ್ತಾರೆ, ಸೀತೆ ಯಾಕೆ ಕಾಡಿಗೆ ಹೋಗ್ಬೇಕು? ಸೀತೆಗೆ ಯಾರು ಹೇಳಿದ್ದಾರೆ? ಇದಾಗಿರುವಂತದ್ದು, ನಿಷ್ಠೆ ಆಗಿರೋದು ಕೇವಲ ರಾಮ ಕಾಡಿಗೆ ಹೋಗ್ಬೇಕು ಅಂತ. ಸೀತೆ ಊರಲ್ಲೇ ಇರ್ಲಿ, ಅವಳು ಈ ರಾಜ್ಯದ ರಾಜ್ಯಭಾರವನ್ನ ವಹಿಸ್ಕೊಳ್ಳಿ, ಅವಳು ರಾಣಿ ಆಗ್ಲಿ ಅಂತ ಹೇಳಿ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಅವಳು 4 ಗೋಡೆಗೆ ಸೀಮಿತ ಅಂತಕ್ಕಂಥ ಎಲ್ಲ ಮಾತುಗಳು ನಾವು ಕೇಳ್ತಾ ಇರ್ತೀವಿ. ಆದ್ರೆ ತ್ರೇತಾಯುಗದಲ್ಲಿ ವಸಿಷ್ಠರು ಹೇಳಿರೋ ಅಂತ ಮಾತಿದು, ರಾಣಿ ರಾಜ್ಯಭಾರ ಮಾಡಬಹುದು ಅಂತಕ್ಕಂಥದ್ದು. ಸೀತಾ ರಾಣಿ ಆಗ್ಲಿ, ಅವಳು ರಾಜ್ಯಭಾರವನ್ನ ಮಾಡ್ಲಿ, ನಾವು ಅದಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ. ಸೊ ಇದು ಭಾರತದ ಯೋಚನೆ ಅಂತಂದ್ರೆ ಅಂತ ಹೇಳಿ. ಸೊ ಹೀಗೆ ವಾದಗಳು ನಡೆಯುತ್ತೆ. ಆದ್ರೆ ರಾಮ ಸೀತೆ ಅದನ್ನ ಒಪ್ಪೋದಿಲ್ಲ. ಇಬ್ರು ಮುಂದೆ ಹೊರಡ್ತಾರೆ. ನಂತರ ಅವರ ವನವಾಸದ ಜೀವನ, ಅದು ಕೂಡ ನಿನ್ನೆ ಏನೇನಾಯ್ತು ಅನ್ನೋದು ನಿನ್ನೆ ತನಕ ನಾವು ಕೇಳಿದೀವಿ. ಇಲ್ಲಿ ಮತ್ತೆ ಸೀತೆಯ ಪಾಯಿಂಟ್ ಇಂದ ನೋಡೋದು ಅಂತಂದ್ರೆ ನೆಕ್ಸ್ಟ್ ಬರುವಂತದ್ದು ಮಾರೀಚವಧೆ. ಅದೆಲ್ಲ ಆಗತ್ತೆ. ರಾಮ ಹೋಗ್ತಾನೆ, ಲಕ್ಷ್ಮಣ ಅವಳನ್ನ ಕಾವಲಿಗಾಗಿ ನಿಂತಿರ್ತಾನೆ, ಅವನು ಕಡೆಗೆ ಹೋಗ್ತಾನೆ, ಏನೇನಾಯ್ತು ಅಂತೆಲ್ಲ ಗೊತ್ತಿದೆ. ಅವಾಗ ರಾವಣ ಬಂದಿರ್ತಾನೆ. ರಾವಣ ಅಂತ ಗೊತ್ತಾಗುತ್ತೆ ಅವಳಿಗೆ. ಆದ್ರೆ ಅವಳು ಸ್ವಲ್ಪ ಕೂಡ ಹೆದರೋದಿಲ್ಲ. ರಾವಣ ನನ್ನನ್ನ ಅಪಹರಣ ಮಾಡಕ್ ಬಂದಿದ್ದಾನೆ ಅಂತ ಹೆದರ್ಕೊಳ್ಳೋದಿಲ್ಲ. ಅವಳು ದಿಟ್ಟವಾಗಿ ಅವನನ್ನ ಎದುರಿಸ್ತಾಳೆ, ಅವನಿಗೆ ಪ್ರಶ್ನೆ ಮಾಡ್ತಾಳೆ, ರಾಮನ ಹೆಂಡತಿಯನ್ನ ಅಪಹರಣ ಮಾಡಕ್ ಬಂದಿದ್ಯಾ, ಎಷ್ಟು ಧೈರ್ಯ ಇರ್ಬೋದು ನಿನಗೆ ಅಂತ ಹೇಳಿ. ಗೊತ್ತಿರುತ್ತೆ ಅವಳಿಗೆ, ನಾನೇನು ತಡಿಯಕ್ ಆಗೋದಿಲ್ಲ, ಇವಾಗ ಎನಿ ಮೂಮೆಂಟ್ ಅವನ್ ನನ್ನನ್ನ ಅಪಹರಣ ಮಾಡ್ತಾನೆ ಅಂತ. ಆದ್ರೂ ಕೂಡ ಹೆದರೋದಿಲ್ಲ. ಎಷ್ಟು ಧೈರ್ಯ, ನಿನ್ನಂತಹ ನೀಚನನ್ನ ನಾನು ಕಡೆಗಣ್ಣಿನಿಂದ ಕೂಡ ನೋಡೋದಿಲ್ಲ, ಹೊರಟು ಹೋಗು ಇಲ್ಲಿಂದ, ಇಲ್ಲ ಅಂತಂದ್ರೆ ನಿನ್ನ ಮೃತ್ಯು ಖಚಿತ ಅಂತ ಹೇಳಿ ಧೈರ್ಯವಾಗಿ ಅವನನ್ನ ಎದುರಿಸ್ತಾನೆ. ರಾವಣ ಗೊತ್ತಲ್ಲ ನಮ್ಗೆ, ಅವನು ಅವಳನ್ನ ಎತ್ಕೊಂಡು ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ. ಇದು ಅವಳಲ್ಲಿ ಇದ್ದಂತಹ ಧೈರ್ಯ. ಇನ್ನು ಅವಳ ದೂರಾಲೋಚನೆ, ಮುಂದೆ ಆಗೋದನ್ನ ಗಮನಿಸಿ ಅದಕ್ಕೆ ಹೆಂಗೆ ನಾನು ಸ್ಟೆಪ್ ತಗೊಳ್ಬೇಕು ಅನ್ನೋದನ್ನ ನಮಗ್ ತೋರಿಸುತ್ತೆ. ಅದು ಯಾವ ಘಟನೆ ಅಂತಂದ್ರೆ ಅವಳಲ್ಲಿ ಇದ್ದಂತಹ ಆಭರಣದ ಗಂಟುಗಳನ್ನ ಅವಳು ಎಸ್ತು ಹೋಗೋದು. ಇದು ದೂರಾಲೋಚನೆ ಅಂತ ಹೇಳಿ. ಮುಂದೆ ಏನಾಗುತ್ತೆ, ಅದಕ್ಕೆ ನಾನು ಹೇಗೆ ಆಕ್ಷನ್ ಮಾಡ್ಬೇಕು ಇವಾಗ್ಲೇ ಅಂತಕ್ಕಂಥದ್ದು. ಹೆದರಿ ಪ್ಯಾನಿಕ್ ಆಗಿ ನಾವು ಸೋತ್ ಹೋಗ್ಬಿಡ್ತೀವಿ. ಆದ್ರೆ ಸೀತೆ ಹಾಗೆ ಸೋಲ್ಲಿಲ್ಲ. ಅವಳು ಆ ಗಂಟನ್ನ ಬಿಸಾಡಿ ಹೋಗ್ತಾಳೆ. ಸೊ ದಟ್ ನಾಳೆ ರಾಮ ಲಕ್ಷ್ಮಣ ಈ ದಾರಿನಲ್ಲಿ ಅಥವಾ ಯಾರೋ ಒಬ್ರು ಈ ದಾರಿನಲ್ಲಿ ನಡ್ಕೊಂಡ್ ಬಂದಾಗ ಈ ಗಂಟು ಅವ್ರಿಗೆ ಸಿಕ್ಲಿ, ರಾಮನಿಗೋ ಲಕ್ಷ್ಮಣನಿಗೋ ಸಿಕ್ಲಿ, ಗುರುತು ಸಿಕ್ಕಿ ಅವಳು ಈ ದಾರಿನಲ್ಲಿ ಹೋಗಿದ್ದಾಳೆ ಅಂತ ಹೇಳಿ ನನ್ನನ್ನ ಹುಡುಕೊಂಡು ಬರ್ತಾರೆ ಅಂತಕ್ಕಂತಹ ಒಂದು ನಿಶ್ಚಿತವಾದಂತಹ ಸಂಕಲ್ಪದಿಂದ ಅವಳು ಅದನ್ನ ಅಲ್ಲಿ ಹಾಕ್ಬಿಟ್ಟು ಹೋಗಿರ್ತಾಳೆ. ಮುಂದೆ ಅದು ರಾಮಂಗೆ ಸಿಗುತ್ತೆ. ಲಕ್ಷ್ಮಣನಿಗೆ ತೋರಿಸ್ತಾನೆ. ಇದು ಅವನು ಹೇಳ್ತಾನೆ, ಇದು ಬೇರೆ ಆಭರಣಗಳೆಲ್ಲ ಕಿವಿದು ಅದು ಎಲ್ಲ ನನಗೆ ಗೊತ್ತಿಲ್ಲ, ಆದ್ರೆ
ಕಾಲಲ್ಲಿ ಇರ್ತಕ್ಕಂತಹ ಉಂಗುರ ನನಗೆ ಚಿರಪರಿಚಿತವಾಗಿದ್ದು ಅಂತೇಳಿ ಇಲ್ಲಿ ಇನ್ನೊಂದು ರೀತಿಯಾದಂತಹ ವಿಶ್ಲೇಷಣೆಯನ್ನ ಮಾಡ್ತಾರೆ. ಅಂದ್ರೆ ಸೀತೆಯನ್ನ ಅವನು ಕಣ್ಣೆತ್ತೂ ನೋಡಿರ್ಲಿಲ್ಲ ಅಂತೇಳಿ. ಅದ್ ಹೇಗಾಗಕ್ ಸಾಧ್ಯ? ದಿನನಿತ್ಯ ಎದುರು ಬದುರು ಆಗುವಂತಹ ವ್ಯಕ್ತಿಗಳು ಮುಖವನ್ನ ನೋಡದೆ ಇರೋಕ್ ಸಾಧ್ಯನೇ ಇಲ್ಲ. ಇದು ಒಂಥರ ಎಕ್ಸಾಜರೇಟ್ ಮಾಡಿ ಹೇಳಿರ್ತಕ್ಕಂಥದ್ದು ಅಂತಾನು ಅನ್ಸುತ್ತೆ. ಆದ್ರೆ ಅದ್ ನಿಜವಾದ ಅರ್ಥ ಏನು ಅಂತಂದ್ರೆ ನಾನು ಅದನ್ನೆಲ್ಲ ಗಮನಿಸಿಲ್ಲ. ಅವಳು ಕಿವಿಗೆ ಏನ್ ಹಾಕೊಂಡಿದ್ದಾಳೆ, ಕೈಗೆ ಏನ್ ಹಾಕೊಂಡಿದ್ದಾಳೆ, ನಾನು ಯಾವತ್ತೂ ಗಮನಿಸ್ಲಿಕ್ಕೆ ಹೋಗೇ ಇಲ್ಲ. ಆದ್ರೆ ಅವಳ ಪ್ರತಿದಿನ ಅವಳ ಪಾದಾರವಿಂದಕ್ಕೆ ನಾನು ನಮಸ್ಕಾರ ಮಾಡ್ಬೇಕಾದ್ರೆ ಅದು ಬೇಡ ಅಂದ್ರೂ ನನಗೆ ಆ ಕಾಲುಂಗ್ರ ಕಾಣ್ತಾ ಇತ್ತು. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಪರಿಚಯ ಇದೆ, ಇದು ಸೀತಾ ಮಾತೆದೆ, ನನ್ನ ಅತ್ತಿಗೆ ಇದೆ ಇದು ಅಂತ ಹೇಳಿ ಖಚಿತಪಡಿಸ್ಕೊಡ್ತಾನೆ ಅಂತ. ಇಲ್ಲಿಂದ ಮುಂದಕ್ಕೆ ಅಪಹರಣ ಆಗಿರುತ್ತೆ, ಹನುಮಂತ ಹೋಗ್ತಾನೆ. ಆ ಕಥೆನೂ ಕೂಡ ನಮಗೆಲ್ಲ ಗೊತ್ತಾಗಿದೆ, ಆ ಡೀಟೇಲಿಗೆ ಹೋಗೋದ್ ಬೇಡ. ಹನುಮಂತ ಹೇಳ್ತಾನೆ, ಸೀತಾಮಾತೆ ನಾನು ನಿನ್ನ ಮಗನ ಸ್ವರೂಪದಲ್ಲಿ ಇರ್ತಕ್ಕಂಥವ್ನು, ನನ್ನ ಭುಜದ ಮೇಲೆ ಕೂತ್ಕೋ, ನಾನು ಸಾಗರವನ್ನ ಹಾರಿಸ್ಕೊಂಡು ಕರ್ಕೊಂಡು ಹೋಗಿ ನಿನ್ನನ್ನ ರಾಮನ ಹತ್ರ ಬಿಡ್ತೀನಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಅಂದ್ರೆ ಅವಳಿಗೆ ಅವಳ ಚಾರಿತ್ರ್ಯದ ಮೇಲೆ, ಅವಳ ಪತಿವ್ರತ ಧರ್ಮದ ಮೇಲೆ ಅವಳಿಗೆ ಎಷ್ಟು ನಿಷ್ಠೆ ಇತ್ತು, ಅದನ್ನ ಶತಾಯಗತಾಯ ಕಾಪಾಡ್ಕೊಳ್ಬೇಕು ಅಂತಕ್ಕಂತಹ ಇದು ಅವಳಿಗೆ ಎಷ್ಟಿತ್ತು ಅಂತ ಹೇಳಿ. ಅವಾಗ ಹನುಮಂತಂಗ್ ಹೇಳ್ತಾನೆ, ಇಲ್ಲ ಹನುಮಂತ, ನಾನು ಪರಪುರುಷರ ಸ್ಪರ್ಶ ಮಾಡಲ್ಲ, ನಾನು ಏನಿದ್ರು ರಾಮನನ್ನ ಮಾತ್ರ ಸ್ಪರ್ಶ ಮಾಡುವಂತವಳು, ಇನ್ಯಾರನ್ನು ನಾನು ಮುಟ್ಟಲ್ಲ. ರಾವಣ ನನ್ನನ್ನ ಮುಟ್ಟದ, ಅದು ಒಂಥರ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್, ನಾನು ಏನು ಮಾಡಕ್ ಆಗ್ತಾ ಇರ್ಲಿಲ್ಲ, ಮುಟ್ಟದ. ಹಾಗಂತ ಹೇಳಿ ಈಗ ನಾನು ಮುಟ್ಟದೆ ಇರೋಕ್ ಆಗದೆ ಇರೋಂತ ಸಂದರ್ಭದಲ್ಲೂ ನಾನು ನಿನ್ನನ್ನ ಸ್ಪರ್ಶ ಮಾಡಿ ನಿನ್ಮೇಲೆ ಕೂತು ನಾನು ಬರೋದಿಲ್ಲ, ರಾಮನೇ ನನ್ನನ್ನ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾಳೆ. ಈ ತರ ಹೇಳೋದಕ್ಕೆ ಇನ್ನೂ ಎರಡು ಉತ್ತರನೂ ಇದೆ, ಯಾಕೆ ಅವಳು ಹೀಗೆ ಹೇಳಿದ್ಲು ಅಂತೇಳಿ. ಒಂದು, ನಾನು ಯಾರು ಪರಪುರುಷರನ್ನ ಮುಟ್ಟೋದಿಲ್ಲ ಅಂತ ಅವಳ ಚಾರಿತ್ರ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಹೇಳ್ತಾಳೆ. ಇನ್ನೊಂದು, ರಾಮ ಬಂದು ನನ್ನನ್ನ ಇವತ್ತು ನಾನು ಹೇಗೆ ನಿನ್ ಜೊತೆ ಆತರ ಬಂದ್ಬಿಟ್ರೆ ರಾವಣ ನನ್ನನ್ನು ಹೇಗ್ ಅಪಹರಣ ಮಾಡಿ ಕರ್ಕೊಂಡ್ಬಂದು ಅದೇ ರೀತಿಲಿ ನಾನು ವಾಪಸ್ ಹೋದಂಗ ಆಗತ್ತೆ. ಆತರ ನಾವು ಮಾಡಬಾರ್ದು. ಅವಾಗ ನಮಗೂ ರಾವಣಂಗೂ ಏನೂ ವ್ಯತ್ಯಾಸ ಇರೋದಿಲ್ಲ. ರಾಮ ಬರ್ಬೇಕು, ಅವನನ್ನ ಸಂಹಾರ ಮಾಡಿ ಇಡೀ ಸಮಾಜ ಅದನ್ನ ನೋಡ್ಬೇಕು, ಆಮೇಲೆ ನಾನು ರಾಮನ್ ಜೊತೆನೆ ಇಲ್ಲಿಂದ ತೆರಳಬೇಕು, ಇಲ್ಲ ಅಂದ್ರೆ ನಾನು ಬರೋದಿಲ್ಲ ಅಂತ ಹೇಳಿರ್ತಾಳೆ. ಇನ್ನ ಮೂರನೆಯ ಕಾರಣ ಏನು ಅಂತಂದ್ರೆ, ಸಮಾಜಕ್ಕೆ ಇನ್ನೊಂದು ಮೆಸೇಜ್ ಸೀತಾದೇವಿ ಕೊಡ್ತಾಳೆ ಈ ಮೂಲಕ. ಅದೇನು ಅಂತಂದ್ರೆ, ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಅವಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಆ ಮನೆಯ ಗಂಡು ಮಕ್ಕಳದ್ದೇ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿ. ಆ ಗಂಡನೇ ಬಂದು ಅವಳನ್ನ ಕಾಪಾಡ್ಕೊಳ್ಬೇಕು, ಕೈ ಕಟ್ಟಿ ಕೂತ್ಕೊಳ್ಬಾರದು. ಇದನ್ನ ರಾಮ ಮಾಡಿ ತೋರಿಸ್ಬೇಕು, ಆ ಮೆಸೇಜು ಇಡೀ ಸಮಾಜಕ್ಕೆ ಹೋಗ್ಬೇಕು, ಇದು ಸಮಾಜನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಸೀತೆ ಹನುಮಂತನ ಜೊತೆ ಹೋಗೋದಿಲ್ಲ ಅಂತ ಹೇಳಿ ನಿಶ್ಚಯ ಮಾಡಿ ಹೇಳ್ಬಿಡ್ತಾಳೆ. ಅವಾಗ ಹನುಮಂತ ಹೇಳ್ತಾನೆ, ನೀನು ರಾಮನಿಗೆ ತಕ್ಕಲಾದ ಹೆಂಡತಿ, ರಾಮನ್ ಹೆಂಡತಿ ಬಿಟ್ರೆ ಇನ್ಯಾರು ಈ ತರ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಏಕಪತ್ನಿ ವ್ರತಸ್ಥ, ಇವಳು ಅದೇ ರೀತಿ ರಾಮನಿಗೆ ಅನುರೂಪವಾಗಿ ಬದುಕ್ತಾ ಇರ್ತಕ್ಕಂತಹ ಹೆಣ್ಣು ಮಗಳು ಅಂತ ಹೇಳಿ ಅವಳಿಗೆ ನಮಸ್ಕಾರ ಮಾಡಿ ಹನುಮಂತ ಹೊರಟು ಹೋಗ್ತಾನೆ. ನಂತರ ಆಮೇಲೆ ರಾವಣನ ಅವಳ ತುಂಬಾ ಮಾತುಕತೆಗಳು ನಡೆಯುತ್ತೆ. ನೀನು ಒಪ್ಲಿಲ್ಲ ಅಂತಂದ್ರೆ ನಿನ್ನನ್ನ ಕತ್ತರಿಸಿ ಅಡ್ಗೆಲಿ ಹಾಕೊಂಡು ತಿಂತೀನಿ ಅಂತ ಕೂಡ ಅಲ್ಲಿ ಮಟ್ಟಿಗೆ ಅವಳನ್ನ ಹೆದರಿಸಿರ್ತಾಳೆ. ಆದ್ರೆ ಅವಳು ಯಾವುದಕ್ಕೂ ಬರಲ್ಲ, ನೀನು ನನಗೆ ತೃಣಕ್ಕೆ ಸಮ ಅಂತ ಹೇಳ್ಬಿಟ್ಟು ಒಂದು ಹುಲ್ಲು ಕಡ್ಡಿಯನ್ನ ಮುಂದೆ ಇಟ್ಕೊಂಡು ಮಾತಾಡಿ ತೋರಿಸಿದಂತಹ ಸೀತಾಮಾತೆ ನಮ್ಗೆ ಯಾವತ್ತಿಗೂ ಅಳ್ತಾ ಕೂತಂತಹ ಅಬಲ ನಾರಿಯಾಗಿ ಕಾಣಿಸೋದೇ ಇಲ್ಲ. ಅಂತಹ ಒಂದು ಕಷ್ಟದ ಸಂದರ್ಭದಲ್ಲೂ ಧೈರ್ಯವನ್ನ ತಗೊಂಡು ರಾವಣನನ್ನ ಎದುರಿಸಿ 1 ಸಂವತ್ಸರಗಳ ಕಾಲ ಅವನ ಒಂದು ಇದರಲ್ಲಿ ಇದ್ದು ಬಂದಂತಹ ಹೆಣ್ಮಗಳು ಅವಳು. ಸೊ ಅವಳು ಕೈಲಾಗದೆ ಶೋಕಿಸ್ತಾ ಕೂತ್ಲು ಅನ್ನೋದಂತೆಲ್ಲ ಒಂಥರ ಅದು ಎಕ್ಸಾಜರೇಟೆಡ್ ಕಥೆಗಳು ಅಂತ ಅನ್ಸುತ್ತೆ. ಆಮೇಲೆ ನಂತರ ಯುದ್ಧ ನಡೆಯುತ್ತೆ. ಯುದ್ಧ ನಡೆದಾಗ ರಾವಣ ಹತಾಗ್ತಾನೆ. ಅದು ತುಂಬಾ ದೊಡ್ಡ ಕಥೆ ಇದೆ. ರಾವಣನ ಸಂಹಾರ ಆಗುತ್ತೆ. ಸಂಹಾರ ಆದ್ಮೇಲೆ ಹನುಮಂತ ಮತ್ತೆ ಬರ್ತಾನೆ, ಸೀತಮ್ಮ ಇವಾಗ ಸಂಹಾರ ಆಗೋಗಿದೆ, ನಿನ್ಗೆ ಆ ಅಶೋಕವನದಲ್ಲಿ ತುಂಬಾ ಜನ ರಾಕ್ಷಸಿಯರು ಅವಳಿಗೆ ಕಾಟ ಕೊಟ್ಟಿರ್ತಾರೆ, ಅದು ನೀವು ನೋಡಿರ್ತಾನೆ ಹನುಮಂತ. ಅವಾಗ್ಲೇ ಅವನಿಗೆ ತುಂಬಾ ಸಿಟ್ಟು ಬಂದ್ಬಿಟ್ಟಿರುತ್ತೆ. ಬಟ್ ಅವಾಗ ಏನು ಮಾಡಕ್ಕಾಗಿರಲ್ಲ, ಅಂದ್ರೆ ಅವ್ರುಗಳಿಗೆ ಏನು ಮಾಡಕ್ಕಾಗಿರಲ್ಲ. ಇವಾಗ ಬಂದು ಕೇಳ್ತಾನೆ, ಸೀತೆ ನೀನ್ ಅಪ್ಪಣೆ ಕೊಡು, ನೀನ್ ಅಪ್ಪಣೆಗೋಸ್ಕರ ಕಾಯ್ತಾ ಇದ್ದೀನಿ, ನೀನ್ ಅಪ್ಪಣೆ ಕೊಟ್ರೆ ಇವ್ರನ್ನೆಲ್ಲರನ್ನು ಸಂಹಾರ ಮಾಡಕ್ ಬಿಡ್ತೀನಿ ಅಂತ. ಅಂದ್ರೆ ಆ ರಾಕ್ಷಸಿಯರು ಇವಳು ಯಾರಿಗೆ ಟಾರ್ಚರ್ ಕೊಟ್ಟಿರ್ತಾರೋ
ಅವ್ರನ್ನೆಲ್ಲ ಸಂಹಾರ ಮಾಡ್ಬಿಡ್ತೀನಿ, ನಂಗೆ ಪರ್ಮಿಷನ್ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಸೀತೆ ಹೇಳ್ತಾಳೆ, ಖಂಡಿತ ಇಲ್ಲ, ಯಾಕಂದ್ರೆ ಇವರೆಲ್ಲ ರಾವಣನ ದಾಸಿಯರು, ಅವನು ಏನ್ ಹೇಳ್ತಾನೋ ಅದನ್ನ ಕೇಳಿದ್ದಾರೆ. ರಾಜನ್ಗೆ ಹೇಗೆ ದಾಸಿಯರು ನಡ್ಕೋಬೇಕೋ ಅದು ಅವ್ರ ಧರ್ಮ, ಅವ್ರ ನಡಕ್ ತೋರಿಸಿದ್ದಾರೆ. ಅವ್ರನ್ನ ಕೊಂದು ನಮ್ಗೆ ಏನ್ ಆಗ್ಬೇಕಾಗಿದೆ, ದಯವಿಟ್ಟು ಅವ್ರನ್ನೆಲ್ಲ ಕೊಲ್ಲಕ್ ಹೋಗ್ಬೇಡ, ಬಿಟ್ಬಿಡು ಅವ್ರನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಯಾಕೆ ಈ ಘಟನೆ ಹೇಳಿದೆ ಅಂತಂದ್ರೆ, ಅಲ್ಲಿ ರಾಮನು ಕೂಡ ಇದೇ ಮಾತಾಡಿರ್ತಾನೆ. ರಾಮ ವಿಭೀಷಣ ಬಂದು ಕೇಳ್ಕೊಂಡಾಗ, ನಾನು ನಿನ್ನ ಇದಕ್ಕೆ ಸೇರ್ಕೊಳ್ತೀನಿ, ಸೇರಿಸ್ಕೊ ಅಂತ ಕೇಳಿದಾಗ ರಾಮ ಮಾತಾಡ್ಬೇಕಾದ್ರೆ ಲಕ್ಷ್ಮಣ ಬಂದ್ ಹೇಳ್ತಾನೆ, ಅವನನ್ನೆಲ್ಲ ನಂಬಕ್ ಹೋಗ್ಬೇಡ, ಎಲ್ಲರೂ ಬಂದು ಹೇಳ್ತಾರೆ. ಅವಾಗ ಇಲ್ಲ, ಕ್ಷಮೆಯಾಚಿಸಿ ಬಂದವ್ರನ್ನ ಅಥವಾ ನನ್ನ ಜೊತೆಗೆ ಇರ್ತೀನಿ ಅಂತ ಬಂದವ್ರನ್ನ ನಾನು ವಧೆ ಮಾಡೋದಿಕ್ಕಾಗೋದಿಲ್ಲ. ಅವನು ರಾಕ್ಷಸರ ಪರಿವಾರಕ್ಕೆ ಸೇರಿದವನಾಗಿರ್ಬೋದು ವಿಭೀಷಣ, ಆದ್ರೆ ಅವನು ಸ್ನೇಹ ಚಾಚಿ ಬಂದಿದ್ದಾನೆ, ಸ್ನೇಹವನ್ನ ಕೇಳ್ಕೊಂಡ್ ಬಂದಿದ್ದಾನೆ, ಅವನನ್ನ ನಾನು ವಧೆ ಮಾಡೋದಕ್ಕಾಗೋದಿಲ್ಲ. ಇದೇ ಜಾಗದಲ್ಲಿ ರಾವಣನು ಕೂಡ ಕ್ಷಮೆ ಯಾಚಿಸ್ಕೊಂಡ್ ಬಂದ್ರೆ ಅವನನ್ನು ನಾನು ಸಂಹಾರ ಮಾಡೋದಿಲ್ಲ ಅಂತ ಹೇಳಿ ಹೇಗೆ ಸೀತೆ ನೋಡಿದ್ಲೋ ಅದೇ ರೀತಿಯ ಅರ್ಥ ಬರೋ ಹಾಗೆ ರಾಮ ಕೂಡ ನುಡಿದಿರ್ತಾನೆ. ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ, ಇಬ್ಬರ ಹೃದಯದಲ್ಲೂ ಒಬ್ಬೊಬ್ರು, ಅವನ ಹೃದಯದಲ್ಲಿ ಅವಳು, ಅವಳ ಹೃದಯದಲ್ಲಿ ಅವನು ವಾಸ ಮಾಡ್ತಾ ಇರ್ತಾರೆ. ಸೊ ಅವರಿಬ್ಬರ ಥಾಟ್ಸ್ ಅಲ್ಲಿ ಏನೂ ಬದಲಾವಣೆ ಇರಲ್ಲ. ಇವನ್ ಹೇಗೆ ಯೋಚನೆ ಮಾಡ್ತಾಳೋ ಸೀತೆನೂ ಕೂಡ ಹಾಗೆ ಯೋಚನೆ ಮಾಡ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಅವರಿಬ್ರು ದೂರವಾಗಿದ್ರೂ ಕೂಡ ಇಬ್ಬರ ಯೋಚನೆ ಕೂಡ ಒಂದೇ ತರ, ಆಲೋಚನೆಗಳು, ಚಿಂತನೆಗಳು, ವ್ಯವಹಾರ ಎಲ್ಲದು ಒಂದೇ ತರ ಇರುತ್ತೆ ಅನ್ನೋದಕ್ಕೆ ಈ ತರದ ಉದಾಹರಣೆಗಳು ರಾಮಾಯಣದ ಉದ್ದಕ್ಕೂ ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಹೀಗೆ ಕತೆ ಮುಂದುವರಿಯುತ್ತೆ. ಒಂದೇ ಒಂದು ನಿಮಿಷ. ರಾವಣನ ಸಂಹಾರ ಮಾಡ್ತಾನೆ, ಧರ್ಮಕ್ಕೆ ಜಯ ಆಗತ್ತೆ, ಅಧರ್ಮಿಯ ಅಂತ್ಯ ಆಗತ್ತೆ. ಈಗ ಏನಿದ್ರು ಸೀತೆಯನ್ನ ವಾಪಸ್ ಕರ್ಕೊಂಡ್ ಬರ್ತಕ್ಕಂಥದ್ದು. ವಿಭೀಷಣನಿಗೆ ಹೇಳ್ತಾನೆ ಸೀತೆಯನ್ನ ರಾಣಿಯ ರೂಪದಲ್ಲಿ ಅವಳನ್ನ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು. ಸೀತೆ ಬರ್ತಾಳೆ. ಬರ್ಬೇಕಾದ್ರೆ ರಾಮನ ಮುಖ ಚೇಂಜ್ ಆಗ್ಬಿಟ್ಟಿರುತ್ತೆ, ಏನೋ ಒಂದು ರೀತಿಯ ಗೊಂದಲ ಎಲ್ಲ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಸೀತೆ ಕೇಳ್ತಾಳೆ ಏನಾಯ್ತು ಅಂತ ಹೇಳಿ. ಅವಾಗ ಸೀತೆಯ ಮುಂದೆ ಒಂದು ವಿಷಯವನ್ನ ಹೇಳ್ತಾನೆ. ಸೀತೆ, ನಾನು ನಿನ್ನ ಚಾರಿತ್ರ್ಯವನ್ನ ಕಾಪಾಡೋದಕ್ಕೋಸ್ಕರ, ಹಾಗೆ ನನ್ನ ಕುಟುಂಬದ ಮರ್ಯಾದೆಯನ್ನ ಕಾಪಾಡೋದಕ್ಕೋಸ್ಕರ ಈ ಯುದ್ಧವನ್ನ ಮಾಡಿದೆ. ಸಮುದ್ರವನ್ನ ದಾಟಿ ಬಂದು ರಾವಣನ ಸಂಹಾರ ಮಾಡಿದ್ದೀನಿ. ಇನ್ನು ಮುಂದಿನ ಜೀವನ ನಿನಗೆ ಬಿಟ್ಟಿದ್ದು, ನೀನು ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. ಯಾಕಂತಂದ್ರೆ ಜನ ನಿನ್ನ ಚಾರಿತ್ರ್ಯವನ್ನ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನಾನು ನಿನ್ನನ್ನ ವಾಪಸ್ಸು ಅಯೋಧ್ಯೆಗೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನೀನು ನಿನ್ನ ಬದುಕನ್ನ ನೀನು ಕಟ್ಕೊಳ್ಬಹುದು, ನೀನ್ ಎಲ್ಲಿಗೆ ಹೋಗಕ್ಕೂ ನೀನು ಸ್ವತಂತ್ರಳು ಅಂತ ಹೇಳಿ ರಾಮ ಹೇಳ್ತಾನೆ. ಅವಾಗ ಸೀತೆ ಹೇಳ್ತಾಳೆ, ಅವಳಿಗೆ ಗೊತ್ತಿರುತ್ತೆ ರಾಮನ ಮನಸ್ಸಿನ ಯಾವುದೇ ಮೂಲೆಯಲ್ಲೂ ನನ್ನ ಚಾರಿತ್ರ್ಯದ ಬಗ್ಗೆ ಅನುಮಾನ ಇರೋದಿಲ್ಲ. ಯಾಕಂದ್ರೆ ನಾನು ರಾವಣನ ಇದರಲ್ಲಿ ಲಂಕೆಯಲ್ಲಿ ಅಥವಾ ಅಶೋಕವನದಲ್ಲಿ 1 ವರ್ಷಗಳ ಕಾಲ ಇದ್ದು ಬಂದಿದ್ದೀನಿ. ಜನ ನ್ಯಾಚುರಲ್ ಆಗಿ ನನ್ನ ಚಾರಿತ್ರ್ಯದ ಬಗ್ಗೆ ಅನುಮಾನ ಪಡ್ತಾರೆ. ಅನುಮಾನ ಪಟ್ಟಾಗ ಮುಂದೆ ಏನೇನ್ ಆಗ್ಬಹುದು ಅನ್ನೋದನ್ನ ರಾಮ ಇವತ್ತೇ ಊಹಿಸಿದಾನೆ. ಆ ಕಾರಣಕ್ಕಾಗಿ ಅವನು ಈ ಮಾತನ್ನ ಹೇಳ್ತಿದ್ದಾನೆ ಹೊರತು ರಾಮನ ಮನಸ್ಸಿನ ಯಾವ ಮೂಲೆಯಲ್ಲೂ ನನ್ನ ಬಗ್ಗೆ ಅನುಮಾನ ಎಳ್ಳಷ್ಟು ಇಲ್ಲ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಲಕ್ಷ್ಮಣನಿಗೆ ಕರೆದು ಹೇಳ್ತಾಳೆ. ಅದಕ್ ಮುಂಚೆ ರಾಮ ಒಂದು ವಾಕ್ಯವನ್ನ ಹೇಳ್ತಾನೆ. ವಾಲ್ಮೀಕಿಗಳು ಅದನ್ನ ಸಂಸ್ಕೃತದಲ್ಲಿ ತುಂಬಾ ಚೆನ್ನಾಗಿ ಕೋಟ್ ಮಾಡಿದ್ದಾರೆ. ನನ್ಗೆ ಆ ಶ್ಲೋಕ ನೆನಪಿಲ್ಲ, ಬಟ್ ಅದರ ಕನ್ನಡದ ಅರ್ಥವನ್ನ ಹೇಳ್ತೀನಿ. ಹೇಳ್ತಾರೆ, ಕಣ್ಣಿನ ತೊಂದರೆ ಇರೋರು, ಕಣ್ಣಿನ ಕಾಯಿಲೆ, ಕಣ್ಣಿನ ತೊಂದರೆ ಇರೋಂಥವ್ರಿಗೆ ದೀಪದ ಬೆಳಕು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಅಂದ್ರೆ ದೀಪ ಕೆಟ್ಟದು ಅಂತ ಅಲ್ಲ, ದೀಪದಿಂದ ತೊಂದರೆ ಆಗಿದೆ ಅಂತ ಅಲ್ಲ, ಅವರ ಕಣ್ಣೇ ಅವರಿಗೆ ಪ್ರಾಬ್ಲಮ್ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಸಮಾಜದ ದೃಷ್ಟಿ ಸರಿ ಇಲ್ಲ. ಸೀತೆ ಚಾರಿತ್ರ್ಯ ತಪ್ಪಿಲ್ಲ, ಅವಳು ಪರಿಶುದ್ಧಳೆ, ಚಾರಿತ್ರ್ಯವಂತಳೆ, ಅವಳದ್ರಲ್ಲಿ ಏನು ದೋಷ ಇಲ್ಲ. ಆದ್ರೆ ಜನರ ನೋಡುವ ನೋಟದಲ್ಲಿ ದೋಷ ಇದೆ. ಹಾಗಾಗಿ ನೀನು ಈ ತರದ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗು ಅಂತ ಹೇಳಿ ರಾಮ ಹೇಳಿರ್ತಾನೆ. ಅವಾಗ ಸೀತೆ ಏನ್ ಮಾಡ್ತಾಳೆ, ಲಕ್ಷ್ಮಣನಿಗೆ ಕರೆದು ಹೇಳ್ತಾಳೆ, ಲಕ್ಷ್ಮಣ ಚಿತೆ ರೆಡಿ ಮಾಡು, ನನ್ನ ಮನಸ್ಸಿನ ಯಾವುದೇ ಒಂದು ಸಣ್ಣ ಇದ್ರಲ್ಲೂ ರಾಮನ ಬಿಟ್ಟು ಬೇರೆ ಯಾವ್ದಾದ್ರು ವ್ಯಕ್ತಿಯ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ನಾನು ದಹಿಸಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು
ಚಿತೆಯನ್ನ ರೆಡಿ ಮಾಡಿಸ್ತಾಳೆ. ಇಲ್ಲಿ ಮತ್ತೆ ರಾಮ ಅವಳನ್ನ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿರ್ತಾನೆ ಅಂತ ಕೂಡ ವ್ಯಾಖ್ಯಾನ ಇದೆ. ಆದ್ರೆ ರಾಮ ಹೇಳಿರೋದಲ್ಲ, ಸ್ವತಃ ಸೀತನೇ ಲಕ್ಷ್ಮಣನಿಗೆ ಹೇಳೋದು, ಅಗ್ನಿ ಪ್ರವೇಶ ಮಾಡ್ತೀನಿ, ಚಿತೆಯನ್ನ ರೆಡಿ ಮಾಡು ಅಂತ ಹೇಳಿ. ಸೊ ಅಲ್ಲಿ ಚಿತೆ ರೆಡಿ ಆಗುತ್ತೆ, ಅವಳು ಆ ಚಿತೆಯಲ್ಲಿ ಧುಮುಕ್ತಾಳೆ. ಧುಮುಕ್ದಾಗ ಅಗ್ನಿದೇವರು ಅವಳನ್ನ ವಾಪಸ್ ಕರ್ಕೊಂಡ್ ಬಂದು ಬಿಡ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ಅವಳು ಚಾರಿತ್ರ್ಯಹೀನಳಲ್ಲ, ಪರಿಶುದ್ಧವಾದಂತಹ, ಇಡೀ ಭೂಮಂಡಲದಲ್ಲಿ ಯಾರಾದ್ರೂ ಪರಿಶುದ್ಧವಾದಂತಹ ವ್ಯಕ್ತಿ ಇತ್ತು ಅಂತಂದ್ರೆ ಅದು ಸೀತಾಮಾತೆನೆ. ಅಂತಹ ಪರಿಶುದ್ಧ ಚಾರಿತ್ರ ಇರ್ತಕ್ಕಂತಹ ವ್ಯಕ್ತಿ ಅವಳು ಅಂತ ಹೇಳಿ ಅಗ್ನಿದೇವರು ಅವಳನ್ನ ವಾಪಸ್ಸು ತಂದು ರಾಮನಿಗೆ ಅರ್ಪಿಸ್ತಾರೆ. ರಾಮ ತುಂಬಾ ಸಂತೋಷದಿಂದ, ಅಂದ್ರೆ ಇಡೀ ಸಮಾಜಕ್ಕೆ ಒಂದು ಮೆಸೇಜ್ ಹೋಯ್ತು, ಸೀತೆ ಎಷ್ಟು ಪವಿತ್ರಳು ಅಂತ ಹೇಳಿ. ಅವನು ತುಂಬಾ ಶಾಂತ ಸ್ವಭಾವದಿಂದ ಅವಳನ್ನ, ಅಂದ್ರೆ ತುಂಬಾ ಸಂತೋಷದಿಂದ ಸೀತೆಯನ್ನ ಕರ್ಕೊಂಡು ಅಯೋಧ್ಯೆಗೆ ಹೊರಡ್ತಾನೆ. ಸೊ ಇದಿಷ್ಟು ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡ್ತಕ್ಕಂತಹ ಕತೆ. ಅವಳು ವಾಪಸ್ಸು ಹೋಗ್ತಾಳೆ ಅಯೋಧ್ಯೆಗೆ, ಅಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಎಲ್ಲಾ ಕಥೆಗಳು ನಾವು ಕೇಳಿದೀವಿ ಪಟ್ಟಾಭಿಷೇಕದ ತನಕ. ಸೊ ಇದಿಷ್ಟು ವಾಲ್ಮೀಕಿಯವರ ರಾಮಾಯಣದ ಯುದ್ಧಕಾಂಡ, ಅಲ್ಲಿ ತನಕ ಬರ್ತಕ್ಕಂತಹ ಕತೆ. ಆಮೇಲಿಂದು ಏನು ನಾವು ಕೇಳ್ತೀವಿ, ಅವಳು ರಾಮ ಅವಳನ್ನ ಪರಿತ್ಯಕ್ತಳು ಇತ್ಯಾದಿ ಎಲ್ಲ ಕಥೆಗಳು ಏನಿದೆ ಅದು ಉತ್ತರಕಾಂಡದಲ್ಲಿದೆ. ಅದು ವಾಲ್ಮೀಕಿಗಳ ನುಡಿ ಅಲ್ಲ ಅಂತ ಕೂಡ ಒಂದು ವರ್ಗ ಅದನ್ನ ಹೇಳುತ್ತೆ. ಸೊ ಹಾಗಾಗಿ ಆದ್ರೂ ಕೂಡ ನಮಗೆ ಒಂದು ಜಿಜ್ಞಾಸೆ ಇರುತ್ತೆ, ಯಾಕೆ ರಾಮ ಮತ್ತೆ ಅವಳನ್ನ ವಾಪಸ್ ಕಳಿಸ್ದ, ಯಾಕೆ ಅವಳು ಮತ್ತೆ ಕಾಡಿಗೆ ಹೋದ್ಲು, ಅದು ಗರ್ಭಿಣಿಯಾದಂತಹ ಒಂದು ಹೆಣ್ಣು ಮಗಳನ್ನ ಕಾಡಿಗೆ ಕಳಿಸೋಷ್ಟು ಕಠೋರವಾಗಿತ್ತ ರಾಮನ ಮನ್ಸು. ಇಷ್ಟೊತ್ತು ಅವಳನ್ನ ಅಷ್ಟು ಪ್ರೀತಿ ಮಾಡ್ದ, ಅವಳು ಎಲ್ಲ ಅರ್ಥ ಮಾಡ್ಕೋತಿದ್ದ ಅಂತ ಹೇಳಿದಂತಹ ವಾಲ್ಮೀಕಿಗಳು ಈಗ ನೋಡಿದ್ರೆ ಅವಳು ಕಾಡು ವಾಸವನ್ನ ಮತ್ತೆ ಅನುಭವಿಸಿದ್ಲಲ್ಲ ಅಂತ ಹೇಳಿ ನಮ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಅನೇಕ ಬೇರೆ ಬೇರೆ, ಅದು ತುಳಸಿ ರಾಮಾಯಣ ಇರ್ಬೋದು ಅಥವಾ ಉತ್ತರಕಾಂಡದಲ್ಲಿ ನಮ್ಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ಆ ಉತ್ತರವನ್ನ ಏನು ಅಂತ ಅಂದ್ರೆ ನೋಡೋದು ಅಂತಾಯ್ತು ಅಂತಂದ್ರೆ, ರಾಮ ಒಂದ್ಸಲ ಅಂದ್ರೆ ಈ ಪಟ್ಟಾಭಿಷೇಕ ಎಲ್ಲ ಆದ್ಮೇಲೆ ಸುಮಾರು ವರ್ಷಗಳು, ಅವರು ಸಾಕಷ್ಟು ವರ್ಷಗಳು ಒಳ್ಳೆಯ ಜೀವನವನ್ನ ನಡೆಸಿರ್ತಾರೆ. ಒಂದ್ಸಲ ಸಭೆ ಸೇರಿರ್ತಾರೆ, ರಾಜ್ಯಸಭೆ. ಅವನ ಗೂಢಾಚಾರರ ಜೊತೆ ಸಂದರ್ಶನ ನಡೆಸ್ತಾ ಇರ್ತಾನೆ ರಾಮ. ಸಂದರ್ಶನ ನಡೆಸ್ತಾ ಇರ್ಬೇಕಾದ್ರೆ ಗೂಢಾಚಾರರನ್ನ ಪ್ರಶ್ನೆ ಮಾಡ್ತಾನೆ, ಹೇಳಿ ಹೇಗ್ ನಡೀತಾ ಇದೆ ನಮ್ಮ ರಾಜ್ಯಭಾರ, ನನ್ನ ರಾಜ್ಯಭಾರದಿಂದ ಅಯೋಧ್ಯೆಯ ಜನ ಸುಖವಾಗಿದಾರ, ಸಂತೋಷವಾಗಿದಾರ, ನಮ್ಮ ಬಗ್ಗೆ ಅವರಿಗೆ ಏನು ಅಭಿಪ್ರಾಯ ಇದೆ ಅಂತ ಹೇಳಿ ಕೇಳಿದಾಗ ಆ ಗೂಢಚಾರರಲ್ಲೊಬ್ಬ ಹೇಳ್ತಾನೆ, ಇಲ್ಲ ರಾಜ, ತುಂಬಾ ಸಂತೋಷವಾಗಿದ್ದಾರೆ ಜನ, ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಏನೂ ಇಲ್ಲ, ನೆಮ್ಮದಿಯಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ. ನಿನ್ನ ಆಳ್ವಿಕೆ ಅವರೆಲ್ಲರಿಗೂ ತೃಪ್ತಿಯನ್ನ ತಂದ್ಕೊಟ್ಟಿದೆ. ಆದ್ರೆ ಒಂದು ಪ್ರಶ್ನೆಯನ್ನ ಅವರೆಲ್ಲರೂ ಕೇಳ್ತಾ ಇದ್ದಾರೆ, ಅವರಿಗೆ ತುಂಬಾ ಕಾಡ್ತಾ ಇದೆ, ಇದು ಎಲ್ಲರ ಬಾಯಲ್ಲೂ ಇರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ. ರಾಮ, ಹೌದಾ, ಏನದು, ಅದನ್ನು ಪರಿಹಾರ ಮಾಡೋಣ, ಹೇಳಿ ಏನದು ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಆ ಗೂಢಚಾರ ಹೇಳ್ತಾನೆ, ರಾವಣನ ಇದರಲ್ಲಿ ಇದ್ದಂತಹ ಸೀತೆಯನ್ನ ರಾಮ ಹೇಗೆ ಒಪ್ಕೊಂಡ, ಹೇಗೆ ಅವಳ ಜೊತೆ ಸಹಜೀವನವನ್ನ ನಡೆಸ್ತಾ ಇದ್ದಾನೆ, ಇದು ಪುರಜನರೆಲ್ಲ ಎತ್ತಿರ್ತಕ್ಕಂತಹ ಪ್ರಶ್ನೆ. ರಾಮನೇ ಈ ತರ ಮಾಡ್ದ ಅಂತಂದ್ರೆ ಪ್ರಜೆಗಳು ರೂಲ್ಸ್ನ ಬ್ರೇಕ್ ಮಾಡಲ್ವಾ, ವೈಲೇಟ್ ಮಾಡೋದಿಲ್ವಾ ರೂಲ್ಸ್ನ? ಒಬ್ಬ ರಾಜನಾಗಿ ಈ ರೀತಿ ಹೇಗೆ ರಾಮ ನಡ್ಕೋತಾ ಇದ್ದಾನೆ ಅಂತ ಹೇಳಿ ಸೀತೆಯ ಚಾರಿತ್ರ್ಯದ ಬಗ್ಗೆ ಎಲ್ಲಾ ಕಡೆ ಪ್ರಶ್ನೆಗಳು ಎದ್ದಿದೆ ಅಂತ ಹೇಳಿ ಹೇಳ್ತಾನೆ. ರಾಮನಿಗೆ ಆಘಾತ ಆಗಿ ಹೋಗ್ಬಿಡುತ್ತಾರೆ. ಇನ್ನೂ ಸೀತೆಯ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆ ಹೇಳ್ತಾ ಇದೆಯಾ, ಅಗ್ನಿ ಪರೀಕ್ಷೆ ಮಾಡಿದಾಳೆ ಸೀತೆ, ಇದಕ್ಕಿಂತ ಇನ್ನೇನ್ ಮಾಡ್ಬೇಕು, ಇನ್ನೂ ಸೀತೆಯನ್ನ ಅನುಮಾನ ಪಡ್ತಾ ಇದ್ದಾರ ಅಂತ ಹೇಳಿ ರಾಮನಿಗೆ ತುಂಬಾ ದುಃಖ ಆಗೋಗ್ಬಿಡುತ್ತೆ. ಅವನಿಗೆ ಸಮಾಧಾನ ಇರಲ್ಲ, ಇವನೊಬ್ನು ಈ ತರ ಹೇಳ್ತಿರ್ಬೋದು ಅಂತ ಹೇಳಿ ಬೇರೆ ಒಂದಷ್ಟು ಜನ ಗೂಢಾಚಾರರನ್ನ ಇದೇ ಪ್ರಶ್ನೆಯನ್ನ ಮಾಡ್ತಾನೆ. ಅವರು ಕೂಡ ಇದೇ ಉತ್ತರವನ್ನ ಕೊಡ್ತಾನೆ, ಸೀತೆಯ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆ ಎದ್ದಿದೆ ಅಂತ ಹೇಳಿ. ನಮ್ಗೇನು, ನಾವು ಫಿಲಮ್ ಅಲ್ಲೆಲ್ಲ ನೋಡಿ ಕೇಳಿರೋದು ಅಥವಾ ಸೀರಿಯಲ್ಗಳಲ್ಲಿ ಕೇಳಿರೋದು ಏನು ಅಂತಂದ್ರೆ ಅಗಸ ಪ್ರಶ್ನೆ ಕೇಳ್ದ ಅಂತ ಹೇಳಿ. ಯಾರೋ ಒಬ್ಬ ಅಗಸ ಎತ್ತಿದ ಪ್ರಶ್ನೆಗೆ ರಾಮ ಅವಳನ್ನ ಕಾಡಿಗೆ ಕಳಿಸಿದ್ದಲ್ಲ, ಇಡೀ ಪುರಜನ ಅಯೋಧ್ಯಾವಾಸಿಗಳೆಲ್ಲರೂ ಅದನ್ನ ಮಾತಾಡ್ತಾ ಇರ್ತಾರೆ, ಹೇಗೆ ಈ ತರ, ಯಾಕೆ ಹೀಗೆ ರಾಮ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಇದು ರಾಮನಿಗೆ ತುಂಬಾ ಕಾಡ್ಲಿಕ್ಕೆ ಶುರುವಾಗುತ್ತೆ. ಅವಾಗ ಲಕ್ಷ್ಮಣನ ಕರೆದು ಸೀತೆಯನ್ನ ಮತ್ತೆ ಕಾಡಿಗೆ ಬಿಟ್ಟು ಬಾ ಅಂತ ಹೇಳ್ತಾನೆ. ಮತ್ತೆ ಲಕ್ಷ್ಮಣ ರಾಮರ ಸಂವಾದ ನಡೆಯುತ್ತೆ, ಅದೆಲ್ಲ ನಾವು ಕೇಳಿದೀವಿ.
ಇಲ್ಲಿ ನಮ್ಗೆ ಮತ್ತೆ ಪ್ರಶ್ನೆ ಬರೋದು ಏನು ಅಂತಂದ್ರೆ, ರಾಮ ಯಾಕೆ ಹಿಂಗ್ ಮಾಡ್ದ? ರಾಮಂಗ್ ಗೊತ್ತಿತ್ತಲ್ಲ, ರಾಮ ಜಸ್ಟಿಫೈ ಮಾಡ್ಬೋದಿತ್ತಲ್ಲ, ಸೀತೆಯನ್ನ ಕಳಿಸ್ದೆ ವಾಪಸ್ ಇಟ್ಕೊಳ್ಬೋದಿತ್ತಲ್ಲ ಅಂತೆಲ್ಲ ನಮ್ಗೆ ಪ್ರಶ್ನೆಗಳು ಕಾಡುತ್ತೆ. ಸಹಜ ಅದು. ಆದ್ರೆ ರಾಮ ಕೊಡುವಂತಹ ಉತ್ತರ ಅತ್ಯಂತ ಸೂಕ್ತವಾದದ್ದು, ತುಂಬಾ ಕನ್ವಿನ್ಸಿಂಗ್ ಆಗಿರ್ತಕ್ಕಂಥದ್ದು ಅಂತ. ಏನ್ ಹೇಳ್ತಾನೆ ರಾಮ? ಒಬ್ಬ ರಾಜನಾಗಿ ತಾನು ಹೇಗ್ ನಡ್ಕೊಳ್ಬೇಕೋ ಹಾಗೆ ರಾಮ ನಡ್ಕೊಂಡಿದ್ದಾನೆ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಆಗ್ಲಿ ಅಥವಾ ಪ್ರಶ್ನೆಗಳಾಗ್ಲಿ ನಮಗೆ ಬರೋದೇ ಇಲ್ಲ. ಒಬ್ಬ ರಾಜನ ಕರ್ತವ್ಯ ಏನು? ಅವನ್ ಯಾವತ್ತೂ ಕುಟುಂಬಕ್ಕೋಸ್ಕರ ಬದುಕಬಾರ್ದು. ನಾವ್ ಇವತ್ತು ಹೇಳ್ತೀವಲ್ವ, ಯಾವುದೇ ರಾಜಕಾರಣಿ ಕುಟುಂಬ ರಾಜಕೀಯ ಮಾಡಬಾರ್ದು ಅಂತ ಹೇಳಿ. ಅಕಸ್ಮಾತ್ ನಮ್ಮಲ್ಲೇ ಇವಾಗ ಯಾವ್ದೋ ರಾಜಕಾರಣಿಯ ಕುಟುಂಬದಿಂದ ಅವನ ಮಗನೋ ಸೊಸೆನೋ ಹೆಂಡತಿನೋ ಏನಾದ್ರೂ ಅರಾಜಕೀಯವಾಗಿ ನಡ್ಕೊಂಡ್ರು ಅಂತಂದ್ರೆ ನಾವು ಆ ವ್ಯಕ್ತಿಯನ್ನ ನೀನು ಕೆಳಗಿಳಿ ಆ ಸೀಟಿಂದ ಅಂತ ಹೇಳಿ ನಾವು ಮಾತಾಡ್ತೀವಿ. ಅಲ್ಲೂ ಅದೇ ಆಗಿತ್ತು. ಅವನ್ ಹೆಂಡತಿನೇ ಆಗಿದ್ರುನು ಅವ್ರಿಗೆಲ್ಲೋ ಅನುಮಾನ ಇದ್ದಾಗ ಪ್ರಶ್ನೆ ಎತ್ತಿದ್ದಾರೆ. ಅವಾಗ ರಾಮ ಅದನ್ನ ಮಾಡ್ತಾನೆ, ಸೀತೆಯನ್ನ ಕಳಿಸ್ಕೊಡ್ತಾನೆ. ಅದಕ್ಕೆ ಅವನ್ ಏನ್ ಹೇಳ್ತಾನೆ ಅಂತಂದ್ರೆ, ಸೀತೆಯನ್ನ ನಾನು ಇಲ್ಲೇ ಇಟ್ಕೊಂಡೆ ಅಂತ ಅನ್ಕೊಳ್ಳಿ, ಅವಳು ಗರ್ಭಿಣಿ ಇದ್ದಾಳೆ. ನಾಳೆ ಹುಟ್ಟೋ ಮಕ್ಕಳು ಪ್ರತಿನಿತ್ಯ ಸೀತಾಮಾತೆಯ ಚಾರಿತ್ರ್ಯದ ಪ್ರಶ್ನೆಯನ್ನ ಕೇಳ್ತಾ ಕೇಳ್ತಾ ಬದುಕ್ಬೇಕಾಗತ್ತೆ. ಆ ಮಕ್ಕಳು ಈ ರೀತಿಯ ವಾತಾವರಣದಲ್ಲಿ ಬೆಳೆದಾಗ ತಾಯಿಯ ಬಗ್ಗೆ ಯಾವ ರೀತಿಯ ವರ್ತನೆಯನ್ನ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ? ಇದು ರಾಮನಿಗೆ ಬಂದಂಥದ್ದು. ಎರಡನೇದು, ಸೀತೆ ಹೋಗ್ಬೇಡ ಅಥವಾ ನಾನೇ ನಿನ್ ಜೊತೆ ಬಂದ್ಬಿಡ್ತೀನಿ, ನಾವಿಬ್ರು ಸೇರಿ ಕಾಡಿಗೆ ಹೊರಟೋಗೋಣ ಅಂತಂದ್ರೆ ಅವಾಗ್ಲೂ ಆಡ್ಕೊಳ್ತಾರೆ. ಓ, ಅವಳೇನೋ ತಪ್ಪಿರ್ಬೇಕು, ಅದಕ್ಕೋಸ್ಕರ ರಾಮ ಅವಳ ಜೊತೆ ಹೊರಟು ಹೋದ ಅಂತ ಹೇಳಿ ಮತ್ತೆ ಸೀತೆಯ ಚಾರಿತ್ರ್ಯವನ್ನೇ ಶಂಕೆ ಮಾಡ್ತಾರೆ ಜನ ಅಂತ ಹೇಳಿ ಸೀತೆಯನ್ನ ಕಾಡಿಗೆ ಕಳಿಸ್ತಾರೆ. ಮುಖ್ಯವಾಗಿ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಯಾವ ಕಾರಣಕ್ಕೆ ಅಂತಂದ್ರೆ, ಈ ಪ್ರಜೆಗಳು ಏನಿರ್ತಾರೆ ರಾಮನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರ್ತಾರೆ. ರಾಮ ಅಂತಂದ್ರೆ ಅವರಿಗೆ ಜೀವಕ್ಕಿಂತ ಜಾಸ್ತಿ. ರಾಮನ ಪರಿಚಯ ಬಂದಾಗ ನಾವು ಅದನ್ನೆಲ್ಲ ಕೇಳಿದ್ವಿ, ಹೇಗೆ ರಾಮನ್ನ ಅವರು ರಾಜನ ರೂಪದಲ್ಲಿ ನೋಡ್ತಾ ಇದ್ರು, ರಾಜ ಆಗ್ಬೇಕು ಅಂತ ತವಕಿಸ್ತಾ ಇದ್ರು. ಅವನಿಗೋಸ್ಕರ ಅವನ್ ವಾಪಸ್ ಬರ್ಲಿ ಅಂತ 14 ವರ್ಷ ಕಾದಿರ್ತಕ್ಕಂತಹ ಪ್ರಜೆಗಳು ಇವರು. ರಾಮ ವನವಾಸಕ್ಕೆ ಅಂತ ಹೊರಟಾಗ ಅವನ ಹಿಂದೆ ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಹೋಗ್ತಾರೆ. ರಾಮನ್ ಜೊತೆ ನಾವು ಹೋಗ್ಬಿಡ್ತೀವಿ ಅಂತಹ ಪ್ರಜೆಗಳು ಇವರು. ರಾಮನ್ಗೋಸ್ಕರ ಬದುಕದಂತವ್ರು. ಆ ಒಂದು ಮನೆಯಲ್ಲಿ ಮಗು ಹುಟ್ಟಿದಾಗ ಎಂತ ಕೆಟ್ಟ ಗಳಿಗೆಲ್ಲಿ ಹುಟ್ಟಿದ್ಯಾ ನೀನು, ಮಕ್ಕಳೇ ಇರಲ್ಲ ಆ ಮನೆಯಲ್ಲಿ, ಅಂತಹ ಸಮಯದಲ್ಲಿ ಒಂದ್ ಮಗು ಆಗಿರುತ್ತೆ. ಆದ್ರೆ ರಾಮನ್ ಬಗ್ಗೆ ಎಷ್ಟು ಪ್ರೀತಿ ಇರುತ್ತೆ ಅಂತಂದ್ರೆ, ಯಾಕಾದ್ರೂ ಹುಟ್ಟದೆ ನೀ ಹುಟ್ಟಿದ ಗಳಿಗೆನೆ ಸರಿ ಇಲ್ಲ ನೋಡು, ರಾಮ ವನವಾಸಕ್ಕೆ ಹೊರಟೋಗಿದ್ದಾನೆ ಅಂತ ಹೇಳಿ ಆ ಹುಟ್ಟಿದ ಮಗುವನ್ನ ಶಪಿಸಿದಂತಹ ಪ್ರಜೆಗಳು. ಇಷ್ಟೆಲ್ಲ ಪ್ರೀತಿ ನಾವು ಇಷ್ಟೆಲ್ಲ ಪ್ರೀತಿ ತೋರಿಸಿದಂತಹ ಪ್ರಜೆಗಳು ನಾವಿರ್ಬೇಕಾದ್ರೆ ರಾಮ ಸೀತೆಯನ್ನ ಆಯ್ಕೆ ಮಾಡ್ಕೊಂಡ, ನಮ್ಮನ್ನ ಬಿಟ್ಬಿಟ್ಟ ಅಂತ ಹೇಳಿ ಕೂಡ ಪ್ರಜೆಗಳು ಮಾತಾಡ್ಕೊಳ್ತಾರೆ. ಆ ರೀತಿ ಆಗ್ಬಾರ್ದು. ಒಬ್ಬ ರಾಜನ ಕರ್ತವ್ಯ ಏನು ಅಂತಂದ್ರೆ ಅವನ್ ಯಾವಾಗ್ಲೂ ಪ್ರಜೆಗಳ ಜೊತೆ ಇರ್ಬೇಕು. ಪ್ರಜೆಗಳ ಬೇಕು ಬೇಡಗಳನ್ನ ವಿಚಾರಿಸ್ಕೊಂಡು ಆ ಎಲ್ಲ ನ್ಯೂನ್ಯತೆಗಳನ್ನ ಫುಲ್ಫಿಲ್ ಮಾಡ್ತಕ್ಕಂತಹ ಒಬ್ಬ ರಾಜ ಆಗ್ಬೇಕು. ಇದು ರಾಜಧರ್ಮ ಅಂತ ಹೇಳ್ಕೊಂಡು ಸೀತೆಯನ್ನ ಕಾಡಿಗೆ ಕಳಿಸ್ಕೊಡ್ತಾನೆ. ಈ ವಿಷಯದಿಂದಾಗಿ ಅಂದ್ರೆ ರಾಜಧರ್ಮವನ್ನ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಸಿಂಹಾಸನಕ್ಕೆ ಯಾವತ್ತೂ ಚ್ಯುತಿ ಬರಬಾರ್ದು. ಅಯೋಧ್ಯೆಯ ಆ ಸೂರ್ಯವಂಶದ ಘನತೆಗೆ ಯಾವುದೇ ರೀತಿಯಿಂದ ತೊಂದರೆ ಬರಬಾರ್ದು. ಈ ಕಾರಣಕ್ಕಾಗಿ ತನ್ನ ಸ್ವಂತ ಸುಖವನ್ನ ರಾಮ ತ್ಯಾಗ ಮಾಡ್ತಾನೆ, ತನ್ನ ಪತ್ನಿಯನ್ನ ತ್ಯಾಗ ಮಾಡ್ತಾನೆ ಸೀತೆ ಹೊರಟು ಹೋಗು ಅಂತ ಹೇಳಿ. ಆಮೇಲೆ ನಾವು ಮಾತಾಡ್ತೀವಿ, ಸೀತೆ ಕಳಿಸ್ಬಿಟ್ಟ, ರಾಮ ಏಕಪತ್ನಿ ವ್ರತಸ್ಥ, ಮದ್ವೆನೇ ಆಗ್ಲಿಲ್ಲ. ಅವನಿಗೆ ಆಪ್ಷನ್ ಇತ್ತು, ಮದ್ವೆ ಆಗ್ಬಾರ್ದು ಅಂತ ಏನು ಇರ್ಲಿಲ್ಲ ಅಲ್ವಾ. ಎಲ್ಲ ರಾಜರು ಅಂತಂದ್ರೆ ಕ್ಷತ್ರಿಯ ವಂಶದಲ್ಲಿ ಹಲವಾರು ಮದ್ವೆ ಆಗೋದು ತುಂಬಾ ಸಾಧಾರಣ ಅದು. ಆದ್ರೆ ರಾಮ ಯಾಕೆ ಮದ್ವೆ ಆಗ್ಲಿಲ್ಲ ಅಂತಂದ್ರೆ, ಪ್ರಜೆಗಳಿಗೆ ತೋರಿಸ್ಬೇಕಿತ್ತು, ನನಗೆ ಅಂದ್ರೆ ರಾಮನಿಗೆ ಸೀತೆಯ ಮೇಲೆ ಎಳ್ಳಷ್ಟು ಡೌಟ್ ಇರ್ಲಿಲ್ಲ, ಇದು ಪ್ರಜೆಗಳಿಗೆ ಗೊತ್ತಾಗ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನು ಮದ್ವೆ ಮಾಡ್ಕೊಳ್ಳಿಲ್ಲ. ನಾವು ತುಂಬಾ ಮೇಲ್ಮೇಲೆ ಹೇಳ್ಬಿಡ್ತೀವಿ, ರಾಮ ಏಕಪತ್ನಿ ರಥಸ್ಥ ಅಂದ್ರೆ. ಆದ್ರೆ ಅದ್ರ ಒಳ ಅರ್ಥ ಏನಿರೋದು ಅಂತಂದ್ರೆ,
ಪ್ರಜೆಗಳಿಗೆ ಅರ್ಥ ಆಗ್ಬೇಕು. ಅವನು ಹೋಮ ಮಾಡ್ಬೇಕಾದ್ರೂ ಹವನ ಮಾಡ್ಬೇಕಾದ್ರೂ ಸೀತೆಯ ಪುತ್ಥಳಿಯನ್ನ ಇಟ್ಕೊಂಡು ಹೋಮ ಮಾಡಿದ್ನೇ ಹೊರತು ಇನ್ನೊಂದು ಮದುವೆ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪ್ರಜೆಗಳಿಗೆ ಗೊತ್ತಾಗ್ಬೇಕು ಅವ್ರು ಏನ್ ತಪ್ಪು ಮಾಡಿದ್ದಾರೆ. ಸೀತೆಯ ಚಾರಿತ್ರ್ಯವನ್ನ ಪ್ರಶ್ನೆ ಮಾಡದಂತವರಿಗೆ ಉತ್ತರವನ್ನ ಅವನು ಈ ರೀತಿಯಾಗಿ ಕೊಟ್ಟಿದ್ದ. ಇನ್ನೊಂದು ಮದುವೆ ಆಗ್ಲಿಲ್ಲ, ನನ್ನ ಹೆಂಡತಿ ಬಗ್ಗೆ ನನಗೆ ಎಳ್ಳಷ್ಟು ಅನುಮಾನ ಇಲ್ಲ, ಅವಳು ಅತ್ಯಂತ ಪವಿತ್ರಳಾದವಳು ಅನ್ನೋದನ್ನ ಪ್ರಜೆಗಳಿಗೆ ಹೇಳ್ಬೇಕಿತ್ತು. ಅದಕ್ಕೋಸ್ಕರ ಅವನು ಮತ್ತೊಂದು ಮದುವೆ ಆಗ್ಲಿಲ್ಲ ಅಂತ ಹೇಳಿ. ಇನ್ನ ಸೀತೆಯ ಕಡೆ ನಾವು ಸೀತೆಗೂ ಹೇಳ್ತೀವಿ, ಅಯ್ಯೋ ಅಳ್ತಾ ಹೋದ್ಲು, ಅವಳು ತುಂಬಾ ಕಷ್ಟವನ್ನ ಅನುಭವಿಸಿದ್ಲು, ಜೀವನ ಪರ್ಯಂತ ದುಃಖವನ್ನ ಅನುಭವಿಸಿದ್ಲು ಅಂತ ಹೇಳಿ. ಆದ್ರೆ ಅವಳು ರಾಮನ್ನ ಯಾವತ್ತೂ ಶಪಿಸ್ಲಿಲ್ಲ. ಗೊತ್ತಿತ್ತು ಅವಳಿಗೂನು ರಾಮ ಇದೆಲ್ಲ ಮಾಡ್ತಾ ಇರೋದು ತನ್ನ ಪ್ರಜೆಗಳಿಗೋಸ್ಕರ. ನಾನು ಅಯೋಧ್ಯೆಯ ರಾಣಿಯಾಗಿ ನಂದು ಕರ್ತವ್ಯ ಇದೆ. ಅಡ್ಮಿನಿಸ್ಟ್ರೇಷನ್ ನಲ್ಲಿ ರಾಣಿದು ಪಾತ್ರ ಇರುತ್ತೆ ಅಲ್ವಾ. ಸೊ ಪ್ರಜೆಗಳು ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ನಾನು ಕೂಡ ಆನ್ಸರಬಲ್ ಆಗಿದ್ದೀನಿ. ಹಾಗಾಗಿ ನಾನು ಸಿಂಹಾಸನದಿಂದ ಇಳಿದು ಹೊರಡ್ತಾ ಇದ್ದೀನಿ ಕಾಡಿಗೆ ಅಂತಕ್ಕಂಥ ಕ್ಲಾರಿಟಿ ಅವಳಿಗೆ ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಅವಳು ಹೊರಟು ನನ್ನ ಒಂದು ಇದನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಅಂದ್ರೆ ಅವಳಿಗಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ಗಳಾಗ್ಲಿ, ಅಯ್ಯೋ ನನಗೆ ಈ ತರ ರಾಮನಿಂದಾಗಿ ನನ್ಗೆ ಈ ತರ ಒಂದು ಪರಿಸ್ಥಿತಿ ಉಂಟಾಯ್ತು ಅಥವಾ ಇನ್ಯಾರಿಂದನೂ ಈ ತರ ಪರಿಸ್ಥಿತಿ ಉಂಟಾಯ್ತು ಅಂತ ಅವಳು ಯಾರನ್ನೂ ಪ್ರಶ್ನೆ ಮಾಡ್ಲಿಲ್ಲ. ತನಗೆ ಬಂದಂತಹ ಪರಿಸ್ಥಿತಿಗಳನ್ನ ತಾನೇ ಎದುರಿಸುವಂತಹ ಚಾಕಚಕ್ಯತೆ ಅವಳಲ್ಲಿ ಇತ್ತು. ಸೊ ನಂತರ ಮಕ್ಕಳಾಗುತ್ತೆ, ಲವಕುಶರು ಹುಟ್ಟುತ್ತಾರೆ, ವಾಲ್ಮೀಕಿಗಳು ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಾರೆ, ಅವರಿಗೆ ರಾಮನದ ಜೀವನಿಯನ್ನ ಅವರಿಗೆ ತಿಳಿಸ್ಕೊಡ್ತಾರೆ. ನಂತರ ಆ ಮಕ್ಕಳು ಬಂದು ರಾಮನ ಸಭೆಯಲ್ಲಿ ಅಶ್ವಮೇಧ ಯಾಗ ಇತ್ಯಾದಿ ಎಲ್ಲ ನಮ್ ಕತೆ ಗೊತ್ತಿದೆ. ಮಕ್ಕಳು ಬಂದು ಹಾಡಿದಾಗ ರಾಮನಿಗೆ ಗೊತ್ತಾಗತ್ತೆ ಇದು ನನ್ನ ಮಕ್ಕಳೇ ಅಂತ ಹೇಳಿ. ಕಡೆಗೆ ಸೀತೆಯನ್ನ ವಾಪಸ್ ಕರ್ಕೊಂಡ್ ಬನ್ನಿ ಅಂತ ಹೇಳಿ ವಾಲ್ಮೀಕಿಗಳು ಕೇಳ್ಕೊಳ್ತಾರೆ. ವಾಲ್ಮೀಕಿಗಳು ಸೀತೆಯನ್ನ ವಾಪಸ್ ಕರ್ಕೊಂಡ್ ಬಂದಾಗ ಸೀತೆ ಬಂದಾಗ ಅವಳು ಅಂದ್ರೆ ರಾಮ ಅವಳನ್ನ ವಾಪಸ್ ಸ್ವೀಕಾರ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಕರೆಸ್ಕೊಂಡಿರ್ತಾಳೆ. ಸೀತೆ ಬಂದು ನಿಂತಿರ್ತಾಳೆ. ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಇವತ್ತು ಒಪ್ಪಿದ್ದಾರೆ, ಅಯೋಧ್ಯ ಪ್ರಜೆಗಳು ಒಪ್ಪಿದ್ದಾರೆ. ಅಂದ್ರೆ ಲವಕುಶರ ಕಥೆಯನ್ನ ಕೇಳಿದಾಗ ಅಯೋಧ್ಯವಾಸಿಗಳ ಕಣ್ಣು ತೆರೆಯುತ್ತೆ. ನಾವೆಂತ ತಪ್ಪು ಮಾಡ್ಬಿಟ್ವಿ, ನಮ್ಮ ರಾಣಿಯನ್ನ, ಅವಳು ತಾಯಿ ಸಮಾನ ರಾಣಿ ಅಂತಂದ್ರೆ ಅಂತವಳನ್ನ ನಾವು ಅನುಮಾನಿಸಿದ್ವಲ್ಲ, ಎಂತಹ ನಾವು ನೀಚರು ಅಂತ ಹೇಳಿ ಅವರನ್ನವರೇ ಶಪಿಸ್ಕೊಳ್ತಾರೆ. ಆದ್ರೆ ಸೀತೆಗೆ ಅದ್ಯಾವುದು ಬೇಕಾಗಿರಲ್ಲ. ಮತ್ತೊಂದ್ಸಲ ಈ ರೀತಿಯಾದಂತಹ ಅಗ್ನಿ ಪರೀಕ್ಷೆಗಳು ಬರಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಾಗಿ ಸೀತೆ ಏನ್ ಮಾಡ್ತಾಳೆ, ಅವಳ ಎಲ್ಲಿಂದ ಬಂದಿರ್ತಾಳೋ ಇದನ್ನ ಮತ್ತೆ ಕೇಳ್ಕೊಳ್ತಾಳೆ. ನನ್ನ ಮನಸ್ಸಿನ ಯಾವುದೇ ಮೂಲೆಯಲ್ಲೂ ರಾಮನ ಬಿಟ್ಟು ನಾನು ಬೇರೆ ಯಾರನ್ನಾದ್ರೂ ಯೋಚನೆ ಮಾಡಿಲ್ಲ ಅಂತಂದ್ರೆ ವಸುಂಧರೆ ನೀನು ನನ್ನನ್ನ ಒಳಗ್ ಕರ್ಕೊಂಡ್ಬಿಡು ಅಂತ ಹೇಳಿ ಭೂಮಿ ತಾಯಿನ ಕೇಳ್ಕೊಳ್ತಾಳೆ. ಕೇಳಿದ್ದ ಸೆಕೆಂಡಿಗೆನೆ ಭೂಮಿಯಿಂದ ಒಂದು ಸಿಂಹಾಸನ ಬರುತ್ತೆ. ಅಲ್ಲಿ ಭೂಮಿ ತಾಯಿ ಕೂಡ ಇರ್ತಾಳೆ. ತನ್ನ ಮಗಳನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಸೊ ಇದಿಷ್ಟು ಸೀತೆಯ ವೃತ್ತಾಂತ. ಸೀತೆ ಹೇಗೆ ಹುಟ್ಟಿದ್ಲು, ಸೀತೆ ಹೇಗೆ ಬೆಳೆದ್ಲು, ಹೇಗೆ ಬದುಕಿದ್ಲು, ಮತ್ತೆ ಹೇಗೆ ಅವಳ ಅವತಾರ ಸಮಾಪ್ತಿ ಆಯ್ತು ಅಂತ ಹೇಳಿ. ಇದಿಷ್ಟನ್ನ ನಾವು ಗಮನಿಸಿದಾಗ ನಮಗ ಅನ್ಸೋದು ಸೀತೆ ಎಲ್ಲೂ ಕೈಲಾಗದೆ ಇದ್ದಂತಹ ಹೆಣ್ಮಗಳಲ್ಲ. ನನಗೇ ಕಷ್ಟ ಬರ್ತಾ ಇದೆಯಲ್ಲ ಅಂತ ಕೊರಗ್ಲಿಲ್ಲ. ನಿನ್ನಿಂದಾಗಿ ನನಗೆ ಕಷ್ಟ ಬಂತು ಅಂತ ಪ್ರಶ್ನೆನೂ ಮಾಡ್ಲಿಲ್ಲ. ಬಂದ ಎಲ್ಲಾ ಸನ್ನಿವೇಶಗಳನ್ನು ಧೈರ್ಯವಾಗಿ ಎದುರಿಸಿದ್ಲು. ರಾಮನಿಗೆ ತಕ್ಕ ಹೆಂಡತಿಯಾಗಿ ಬದುಕಿದ್ಲು. ರಾಣಿ ಧರ್ಮವನ್ನ ನಿಭಾಯಿಸಿದ್ಲು. ಪುತ್ರ ಧರ್ಮವನ್ನ, ತಾಯಿ ಧರ್ಮವನ್ನ ನಿಭಾಯಿಸಿದ್ಲು. ಪತ್ನಿ ಧರ್ಮವನ್ನ ನಿಭಾಯಿಸಿದ್ಲು. ಎಲ್ಲಾ ಧರ್ಮವನ್ನು ನಿಭಾಯಿಸಿ ನಾವು ಹೀಗೇ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತಹ, ಭಾರತ ಎಂದೂ ಮರೆಯಬಾರದಂತಹ ಒಂದು ಅತ್ಯುನ್ನತ ಮಟ್ಟದ ಹೆಣ್ಣು ಮಗಳು ಸೀತಾಮಾತೆ. ಅವಳ ವೃತ್ತಾಂತದ ಒಂದು ಹಲವು ವಿಷಯಗಳಿದೆ, ಇನ್ನೂ ಸಾಕಷ್ಟು ವಿಷಯಗಳು. ಕೌಸಲ್ಯ ಮತ್ತೆ ಸೀತೆ ಮಧ್ಯೆ ಬರ್ತಕ್ಕಂತಹ ಚರ್ಚೆ, ಮಂಡೋದರಿ ಸೀತೆ, ಅತ್ರಿ ಅನಸೂಯ ಮತ್ತೆ ಸೀತೆ ಜೊತೆ ಬರ್ತಕ್ಕಂತ ವಿಚಾರ, ಸಾಕಷ್ಟು ವಿಚಾರಗಳಿದೆ. ಆದ್ರೆ 1 ಗಂಟೆಯ ಅವಧಿಯಲ್ಲಿ ಸೀತೆಯ ಬಗ್ಗೆ ತಿಳಿಲೇಬೇಕಾದದ್ದು ಇದಷ್ಟು ವಿಷಯಗಳಾಗಿತ್ತು. ನಾವು ತುಂಬಾ ಸುಲಭವಾಗಿ ಹೇಳ್ಬಿಡ್ತೀವಿ ಸೀತೆ ಕಾಡಿಗೆ ಕಳಿಸ್ಬಿಟ್ರು ಅಂತ. ಅವಳು ಕಳಿಸಿದ್ದಲ್ಲ,
ಅವಳಾಗೆ ಆಯ್ಕೆ ಮಾಡ್ಕೊಂಡು ಮೊದಲನೇ ಸಲ ಅವಳಾಗೆ ಇಷ್ಟಪಟ್ಟು ನಿನ್ ಜೊತೆ ನಾನ್ ಬರ್ಬೇಕು, ಇದು ನನ್ನ ಪತ್ನಿ ಧರ್ಮ, ದಯವಿಟ್ಟು ನನ್ನನ್ನ ಕರ್ಕೊಂಡು ಹೋಗು, ನೀನು ಹೋಗಕ್ ಮುಂಚೆ ನಾನು ನಡೆದು ಆ ದಾರಿಯಲ್ಲಿ ಇರ್ತಕ್ಕಂತಹ ಕಲ್ಲು ಮುಳ್ಳುಗಳನ್ನೆಲ್ಲ ತುಳಿದು ನಿನಗೆ ಹಸನಾದ ದಾರಿಯನ್ನ ಮಾಡ್ಕೊಡ್ತೀನಿ ರಾಮ, ದಯವಿಟ್ಟು ನನ್ನನ್ನ ಕರ್ಕೊಂಡು ಹೋಗು ಅಂತ ಕೇಳ್ಕೊಂಡಂತಹ ಸೀತೆ ನಮಗೆ ಅಬಲೆಯಾಗಿ ಎಲ್ಲಿ ಕಾಣಿಸ್ತಾಳೆ. ಈ ರೀತಿಯಾಗಿ ಸೀತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವಳು ನಡೆದಂತ ದಾರಿಯಲ್ಲಿ ಭಾರತದ ಪ್ರತಿಯೊಬ್ಬ ವ್ಯಕ್ತಿ, ಅವಳು ಹೆಣ್ಣು ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿನೂ ನಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಆದರ್ಶ ಮಹಿಳೆ. ಅಂತಹ ಮಹಾಮಾತೆಯ ಬಗ್ಗೆ ಎಷ್ಟರ ಮಟ್ಟಿಗೆ ನಾನು ವಿಷಯವನ್ನ ಮಂಡಿಸಿದ್ದೀನಿ ಗೊತ್ತಿಲ್ಲ. ಇಷ್ಟು ಅವಕಾಶಕ್ಕೆ ಧನ್ಯವಾದ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನ ಹೇಳ್ತೀನಿ. ನಮಸ್ಕಾರ.